ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ತುಂಬ ಜನ ಮಕ್ಕಳು ಕಮೆಂಟ್ ಮಾಡ್ತಾಯಿದ್ರು, ಸರ್ 24 hours ಚಾಲೆಂಜ್ ಕೊಟ್ಟಿದ್ದಾರೆ ಫಿಸಿಕ್ಸ್ ಆಲ್ರೆಡಿ, ವಿರ್ ಆಲ್ ವೇಟಿಂಗ್ ಅಂತ. ಎಸ್ ಮಕ್ಕಳೇ, 24 hours ಅಂದರೆ ಎಂಟೈರ್ ಫಿಸಿಕ್ಸ್ನ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್, ಡಿರೈವೇಷನ್ಸ್, MCQs ಎಲ್ಲದನ್ನು ಸೇರಿ ಮ್ಯಾಕ್ಸಿಮಮ್ 24 hours ಕಂಪ್ಲೀಟ್ ಮಾಡೋಕ್ಕೆ ಫಿನಿಷ್ ಮಾಡ್ತೀನಿ. ಸೊ ತಲೆ ಕೆಡ್ಸ್ಕೊಂಬಿಡಿ ಮಕ್ಕಳೇ. ಸೊ ಮೈ ಗೋಲ್ ಇಸ್ ನೀವೆಲ್ಲರೂ ಎಷ್ಟು ಟಾರ್ಗೆಟ್ ಮಾಡೋಕ್ಕೆ ಹೇಳಿ, ಯು ಹ್ಯಾವ್ ಟು ಟಾರ್ಗೆಟ್ 70 out of 70 ಇನ್ ಫಿಸಿಕ್ಸ್. ದಟ್ಸ್ ವೆರಿ ಈಸಿ ಮಕ್ಕಳು, ಆರಾಮ್ ನೀವು ಮಾಡ್ಬೋದು. ಆ್ಯಂಡ್ ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಣ ಫಸ್ಟ್ ಲೆಕ್ಚರ್ ರೇ ಆಪ್ಟಿಕ್ಸ್. ಸೊ ನಾನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇಂದ ಸೈಮಲ್ಟೇನಿಯಸ್ಲಿ ಒಂದೊಂದು ಚಾಪ್ಟರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಿಕಾಸ್ ಪಾರ್ಟ್ ಎ ನಿಮ್ಮ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಪಾರ್ಟ್ 2 ಅಷ್ಟೊಂದು ಲಿಂಕ್ ಇಲ್ಲ. ಓಕೆ, ತಲೆ ಕೆಡ್ಸ್ಕೊಬೇಡಿ. ಓಕೆ, ಆ್ಯಂಡ್ ಈ ಚಾಪ್ಟರ್ ಮೇಲೆ ನ್ಯೂಮರಿಕಲ್ಸ್ ಆಲ್ರೆಡಿ ಮಾಡಿದ್ದೀನಿ. ಐ ಗಿವ್ ನ್ಯೂಮರಿಕಲ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಫಸ್ಟ್ ಕಂಪ್ಲೀಟಾಗಿ ಲೆಕ್ಚರ್ ನಾವು ನೋಡಿ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂಮರಿಕಲ್ಸ್ ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಕಮಿಂಗ್ ಟು ದಿಸ್, ಇನ್ ದಿಸ್ ಲೆಕ್ಚರ್ ವಿಲ್ ಡಿಸ್ಕಸ್ ಮಕ್ಕಳೇ. ಸೊ ಕಂಪ್ಲೀಟಾಗಿ ರಿಫ್ಲೆಕ್ಷನ್, ಲಾಸು, ರಿಲೇಷನ್ ಬಿಟ್ವೀನ್ R and F, mirror equations, loss of refraction, real depth, apparent depth, and total interreflection and applications. Okay, ನಾನು ಆದಷ್ಟು ಫಾಸ್ಟ್ ಆಗಿ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ ಮಕ್ಕಳು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಥರ ಕ್ವಶನ್ಸ್ ಕೊಟ್ಟರು ನೀವು ಮಾಡ್ತೀರಾ. ಆಲ್ರೆಡಿ ನಿಮ್ಗೆ ಗೊತ್ತಿರುವಾಗ ಇಂಟಿಗ್ರೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಯಾರು ನಮ್ಮ ಮ್ಯಾಥಮೆಟಿಕ್ಸ್ ಮುಗಿಸಿದಾರೋ ಅವರೆಲ್ಲ ಹೇಳ್ತಾರೆ, ಸೊ ನಾವು ಕ್ಯಾಲ್ಕುಲಸ್ ಇಸ್ ಲವ್ ರಿಯಲಿ ಫಾರ್ ಅಸ್. ಸೊ ನಾವೆಲ್ಲ ಫಿನಿಶ್ ಮಾಡ್ತಾರೆ. ಇಂಟಿಗ್ರೇಷನ್ ಕ್ವಶನ್ ಕೂಡ ಈಸಿಯಾಗಿ ಮಾಡ್ತಾ ಇದೆ ಅಂದ್ಬಿಟ್ಟು, ಅದೇ ರೀತಿ ಫಿಸಿಕ್ಸ್ ಕ್ವಶನ್ ಈಸಿಯಾಗಿ ಮಾಡಬೇಕು. ಫಿಸಿಕ್ಸ್ ಇಸ್ ವೆರಿ ಈಸಿ ಆ್ಯಂಡ್ ಕಾನ್ಸೆಪ್ಟ್ನ ಫಸ್ಟ್ ಅರ್ಥ ಮಾಡ್ಕೊಂಡು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್, ವೆರಿ ಸಿಂಪಲ್ ಮಕ್ಕಳೇ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇದೇನು ಗೊತ್ತಾ, ವಿಲ್ ಗೋ ಫ್ರಮ್ ಬೇಸಿಕ್ಸ್ ಆ್ಯಸ್ ಪರ್ NCERT ಬುಕ್ಕಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಅದೇ ಆರ್ಡರ್ ನಾವು ಹೋಗೋಣ. ಓಕೆ, ಸೊ ಫಸ್ಟು ಇನ್ಸಿಡೆಂಟ್ ರೇ ನಿಮ್ಗೆ ಗೊತ್ತಿರುತ್ತೆ, ಲಾಸ್ ಆಫ್ ರಿಫ್ಲೆಕ್ಷನ್. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ದಟ್ ಇಸ್ ದ ಫಸ್ಟ್ ಲಾ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅದಾದ್ಮೇಲೆ ಇನ್ನೊಂದು ಲಾ ಬಂದು ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಇದೆಯಲ್ವಾ, ಅದಾದ್ಮೇಲೆ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ಎ ಸೇಮ್ ಪ್ಲೇನ್. ಆಲ್ ಲೈ ಇನ್ ಎ ಸೇಮ್ ಪ್ಲೇನ್ ಮೀನಿಂಗ್ ಅಂತ ಹೇಳಿದ್ರೆ, ಸೊ ಇನ್ಸಿಡೆಂಟ್ ರೇ ಈ ಥರ ಬರುತ್ತಲ್ವಾ, ಸೊ ರಿಫ್ಲೆಕ್ಟೆಡ್ ರೇ ಕೂಡ ಹಂಗೆ ಹೋಗುತ್ತೆ, ಅಂದರೆ ಸೇಮ್ ಪ್ಲೇನ್ ಇರುತ್ತೆ. ಹಿಂಗೆ ಆ ಕಡೆ ಔಟ್ ಆಫ್ ದ ಪೇಜ್ ಅಂದರೆ ನೋಡಿ, ಇನ್ಸಿಡೆಂಟ್ ರೇ ಈ ಥರ ಬರುತ್ತಲ್ವಾ, ಇನ್ಸಿಡೆಂಟ್ ರೇ ಈ ಥರ ಬರುತ್ತೆ. ರಿಫ್ಲೆಕ್ಟೆಡ್ ರೇ ಬಂದು ಅದೇ ಪ್ಲೇನ್, ಈಗ ನೀನು ಬೋರ್ಡ್ನ ಪ್ಲೇನ್ ತೊಗೊಂಡ್ರೆ ಅದ್ರ ಮೇಲೇ ಹೋಗುತ್ತೆ, ಹಿಂಗೆ ಆಚೆ ಬರೋದಿಲ್ಲ. ಹಿಂಗೆ ಬಂದುಬಿಟ್ಟು ಹಿಂಗೆ ಆಚೆ ಔಟ್ಸೈಡ್ ಇಟ್ ವೋಂಟ್ ಕಮ್ ಲೈಕ್ ದಿಸ್. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಆಯಿತಾ, ದ ಇನ್ಸಿಡೆಂಟ್ ರೇ ನಾರ್ಮಲ್ ರಿಫ್ಲೆಕ್ಷನ್ ಆಲ್ ಲೈ ಇನ್ ಸೇಮ್ ಪ್ಲೇನ್. ಅದು ಎರಡು ಲಾಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅದಾದಮೇಲೆ ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಶುಡ್ ಬಿ ಇನ್ ಎ ಸೇಮ್ ಪ್ಲೇನ್. ವೆರಿ ಸಿಂಪಲ್. ಅದಾದಮೇಲೆ ನಂತರ ಏನಿದೆ, ಸೊ ವಿ ಹ್ಯಾವ್ ಸೈನ್ ಕನ್ವೆನ್ಷನ್. ಇದು ತುಂಬ ಇಂಪಾರ್ಟೆಂಟು, ಸ್ಪೆಷಲಿ ನಿಮ್ಮ ರೇ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಕೊಟ್ಟಾಗ ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಯು ಫೈಂಡ್ ದ ನೇಚರ್, ಸೈಜ್ ಆ್ಯಂಡ್ ಪೊಸಿಷನ್ ಆಫ್ ಎ ಇಮೇಜ್ ಅಂತ ಏನು ಬೇಕಾದರೂ ಕೇಳು, ಮಿರರು, ಲೆನ್ಸು, ಏನು ಬೇಕಾದರೂ ಕೇಳ್ಬೋದು. ಸೈನ್ ಕನ್ವೆನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಕ್ಯಾಂಡಲ್ ಇದೆ. ಈಗ ಸೊ ಇಫ್ ಐ ಹ್ಯಾವ್ ಎ ಕ್ಯಾಂಡಲ್, ಸೊ ಈ ಕ್ಯಾಂಡಲ್ ಉರಿತಾ ಇದೆ. ಸೊ ಈ ಕ್ಯಾಂಡಲ್ ಉರಿತಾ ಇದ್ರೆ ಏನಾಗುತ್ತೆ, ದ ಲೈಟ್ ಗೋಸ್ ಇನ್ ದಿಸ್ ಡೈರೆಕ್ಷನ್. ಸೊ ವೇರ್ ಇಸ್ ಅ ಕ್ಯಾಂಡಲ್ ಇಸ್ ಪ್ಲೇಸ್ಡ್. ಇಫ್ ಐ ವಾಂಟ್ ಟು ಫೈಂಡ್ ಇದು ನಾವು ಡಿಸ್ಟೆನ್ಸ್ ಫೈಂಡ್ ಮಾಡೋಕ್ಕಂದ್ರೆ ವಿ ಹ್ಯಾವ್ ಟು ಮೆಜರ್ ಅ ಡಿಸ್ಟೆನ್ಸ್ ಆಲ್ವೇಸ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಆಲ್ ದ ಡಿಸ್ಟೆನ್ಸಸ್ ಶುಡ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್ ಆರ್ ಆಪ್ಟಿಕಲ್ ಸೆಂಟರ್ ಇನ್ ಕೇಸ್ ಆಫ್ ಲೆನ್ಸ್. ನಾವು ಡಿಸ್ಟೆನ್ಸ್ ಯಾವತ್ತೂ ಇಲ್ಲಿಂದ ಮೆಷರ್ ಮಾಡ್ತೀರಾ. ಸೊ ರೇ ಈ ಥರ ಹೋಗ್ತಾ ಇದೆಯಾ, ಡಿಸ್ಟೆನ್ಸು ಹಿಂಗೆ ಮೆಷರ್ ಮಾಡ್ತೀರಾ. ಸೊ ಡಿಸ್ಟೆನ್ಸ್ ಇಸ್ ಮೆಷರ್ಡ್. ನಾವು ಡಿಸ್ಟೆನ್ಸ್, ವೇರ್ ಇಸ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್, I have to measure distance from here to here. So distance is measured against the ray. So any distance measured against the ray. So distances measured against the ray are taken as negative. Distance is measured in the direction of ray. For example, ಈಗ ನಾನು ಲೆನ್ಸ್, ಫಾರ್ ಎಕ್ಸಾಂಪಲ್ ಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ಇಲ್ಲಿ ಹೇಗಿರುತ್ತೆ, ಆಬ್ಜೆಕ್ಟ್ ಇಟ್ಟಾಗ ಒಂದು ರೇ ಹೋಗುತ್ತೆ, ಆ ರೇ ಹಿಂಗೆ ಹೋಗುತ್ತಲ್ವಾ. ಸೊ ಇಲ್ಲೆಲ್ಲ ಇಮೇಜ್ ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ ರೇ ಈ ಥರ ಹೋಗ್ತಾ ಇದೆ, ನಾವು ಡಿಸ್ಟೆನ್ಸ್ ಇಲ್ಲಿಂದ ಮೆಷರ್ ಮಾಡ್ತೀವಿ. ಸೊ ಡಿಸ್ಟೆನ್ಸ್ ಇಸ್ ಮೆಷರ್ಡ್, ಫಾರ್ ಎಕ್ಸಾಂಪಲ್ ಇಮೇಜಸ್ ಅಂದರೆ ದ ಡಿಸ್ಟೆನ್ಸ್ ಇಸ್ ಮೆಷರ್ಡ್ ಇನ್ ದ ಡೈರೆಕ್ಷನ್ ಆಫ್ ರೇ. ರೇ ಹಿಂಗೆ ಹೋಗ್ತಾ ಇದೆಯಾ, ಡಿಸ್ಟೆನ್ಸ್ ಹಿಂಗೆ ಮೆಷರ್ ಮಾಡ್ತಾ ಇದ್ದೀರಾ. ದ ಡಿಸ್ಟೆನ್ಸ್ ಮೆಷರ್ಡ್ ಇನ್ ದ ಡೈರೆಕ್ಷನ್ ಆಫ್ ರೇ ಇಸ್ ಟೇಕನ್ ಎಸ್ ಪಾಸಿಟಿವ್. ಡಿಸ್ಟೆನ್ಸ್ ಮೆಷರ್ಡ್ ಅಗೇನ್ಸ್ಟ್ ದ ರೇ ಇಸ್ ಟೇಕನ್ ಎಸ್ ವಾಟ್, ನೆಗೆಟಿವ್. ಅರ್ಥ ಆಯ್ತಾ? ಅದೇ ರೀತಿ ಯಾವುದಾದ್ರು ಆಬ್ಜೆಕ್ಟ್ ಮೇಲೆ ಈ ಥರ ಇದ್ದರೆ ಅದನ್ನ ಏನು ಕರಿತೀವಿ, ವಿ ಆಲ್ಸೋ ಕಾಲ್ ಇಟ್ ಎಸ್ positive, and object is below. If we measure anything below the axis, below the principal axis, negative. Above the principal axis, it's positive. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇದು ನೆನ್ಪಿಟ್ಕೊಂಡಿರಬೇಕು, ನ್ಯೂಮರಿಕಲ್ಸ್ಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಆಫ್ಟರ್ ಯು ಕಮ್ ಟು ದಿಸ್, ನೆಕ್ಸ್ಟ್ ವಿಲ್ ಕ್ವಿಕ್ಲಿ ಡಿಸ್ಕಸ್ ವಾಟ್ ಈಸ್ ಫೋಕಸ್. ಫೋಕಸ್ ಅಂದ್ರೆ ಏನು? ಆ್ಯಸ್ ದ ವರ್ಡ್ ಸೇಸ್ ಫೋಕಸ್. ಸೊ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ನಿಮಗೆಲ್ಲ ಫೋಕಸ್ ಈಗ ಏನಾಗಿರಬೇಕು, ಎಕ್ಸಾಮ್ಸ್.
ಸೊ ನಿಮ್ಮ ಎಂಟೈರ್ ಫೋಕಸ್, ನಿಮ್ಮ ಬಾಡಿ ಎಲ್ಲ ಪಾರ್ಟ್ದು ಫೋಕಸ್ಸು ಬರೀ ಎಕ್ಸಾಮ್ ಆಗಿರಬೇಕು. ಎಕ್ಸಾಮ್ ಮೇಲೆ ನೀವು 100% ಫೋಕಸ್ ಮಾಡಬೇಕು. ಅಂದರೆ ನಿಮ್ಮ ಎಂಟೈರ್ ಡೇ, ಎಂಟೈರ್ ಟೈಮ್, ನಿಮ್ಮ ಎಂಟೈರ್ ತಲೆ ಎಲ್ಲ ಫೋಕಸ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಫೋಕಸ್. ಅದೇ ರೀತಿ ನಮ್ಮ ರೇಸು, ಇದರ ಸೋ ಮೆನಿ ರೇಸ್. ಇಫ್ ಆಲ್ ದ ರೇಸ್ ಆರ್ ಕಮಿಂಗ್ ಪ್ಯಾರಲಲ್ ಟು ದ ಆಕ್ಸಿಸ್, all will intersect after after reflection, they'll intersect at one particular point on the x-axis, principal axis. That's called focus. ನಾವು ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ ಬೂತ್ ಕನ್ನಡಿ ಬರ್ತಾ ಇತ್ತು, ನಾವು ಬೂತ್ ಕನ್ನಡಿ ಅಂತ ಕರಿತೀವಿ. ಅದೋಣ ನಿಮ್ಗೆ ನೆನಪಿದೆಯಲ್ಲೋ. ಸೊ ಅದರಲ್ಲಿ ಏನು ಮಾಡಿ ಪೇಪರ್ ಸುಡೋದು, ಯಾರು ಇನ್ನೊಬ್ಬರದು ಕಾಲು ಕೂತಿದ್ರೆ ಅವ್ರ ಕಾಲ ಹತ್ರ ಸುಡೋದು, ಕೈ ಇಟ್ಕೊಳ್ಳೋ ನೋಡೋಣ ನೀನು ಎಷ್ಟೋ ಇಟ್ಕೊಳೋಕ್ಕಾಗುತ್ತೋ ಅಂತ ಒಂದು ಆಟ ಆಡೋದು. ಸೊ ನೆನಪಿದೆಯೋ ನಿಮ್ಗೆ ಮೋಸ್ಟ್ಲಿ ಇರ್ಬೋದು. ಯು ಮಸ್ಟ್ ಹ್ಯಾವ್ ರಿಮೆಂಬರ್ ಕಾನ್ವೆಕ್ಸ್ ಲೆನ್ಸ್ ಬರುತ್ತೆ. ಸೊ ಅದನ್ನ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಕರೀತಾರೆ. ನಾವು ಬೂತ್ ಕನ್ನಡಿ ಅಂತ ಏನೋ ಕರೀತಾ ಇದ್ದಾರೆ ಅನ್ಸುತ್ತೆ ಚಿಕ್ಕವಾಗಿರ್ಬೇಕಾದ್ರೆ. ನೆನಪಿದೆಯಾ? ಅಲ್ಲೇನಾಗುತ್ತೆ, ಸೊ ರೇಸ್ ಇಫ್ ಆಲ್ ದ ರೇಸ್ ಕಮ್ಸ್ ಪ್ಯಾರಲಲ್, ದೇ ಆಲ್ ಇಂಟರ್ಸೆಕ್ಟ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್, ಅದು ಫೋಕಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಸನ್ ರೇಸು ಅಲ್ಲಿ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಫೋಕಸ್ ಆಗಿ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಹಂಗೆ ರಿಯಲ್ ಲೈಫಲ್ಲೂ ಅಷ್ಟೇ, ನೀವೆಲ್ಲ ಫೋಕಸ್ ನಿಮ್ಮದು, ನೀವು ಡಿಸ್ಟ್ರಾಕ್ಷನ್ಸು, ಟಿ ವಿ, ಸೋಷಿಯಲ್ ಮೀಡಿಯಾ ಇವೆಲ್ಲ ಬಿಟ್ಬಿಟ್ಟು, ಇನ್ನು ಸುಮ್ಮನೆ ಮಾತಾಡ್ಕೊಂಡು ಕೂತಿರೋದು ಇವೆಲ್ಲ ಬಿಟ್ಬಿಟ್ಟು ನೀವು ಎಕ್ಸಾಮ್ ಮೇಲೆ ಹಾಕಿದ್ರೆ ಎಕ್ಸಾಮ್ ಕೂಡ ಸಖತ್ತಾಗಿ ಬರೀಬೋದು ನೀವು, ಆಯಿತಾ? ಸೊ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಫೋಕಸ್, ಆಯಿತಾ? ಸೊ ಮತ್ತು ವಾಟ್ ಈಸ್ ಫೋಕಲ್ ಲೆಂತ್? ಆಬ್ವಿಯಸ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ದಿಸ್ ಪಿ ಈಸ್ ಕಾಲ್ಡ್ ಎಸ್ ವಾಟ್? ಫೋಕಲ್. ಅದನ್ನೇನು ಕರಿತೀವಿ ನಾವೀಗ? ವಿ ಕಾಲ್ಡ್ ಎಸ್ ಫೋಕಲ್ ಲೆಂತ್ ಅಂತ ಕರಿತೀವಿ. ಅಟ್ ದ ಸೇಮ್ ಟೈಮ್ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ to the P is called as radius of curvature. This is called center of curvature. The distance is called as radius of curvature. And what is the center of curvature? Andre, it's very simple, makle. For example, if I assume this as a circle, one circle ತಗೊಂಡು ನಾವೀಗ ಹಿಂಗೆ ಸರ್ಕಲ್ ತೊಗೊತೀವಲ್ವಾ? So center of curvature is the center of a circle in which the lens is a part of it. ಒಂದು ಸರ್ಕಲ್ ಹಿಂಗೆ ತೊಗೊಂಡಾಗ ಲೆನ್ಸ್ ಯಾವುದೋ ಒಂದು ಪಾರ್ಟ್ ಅಲ್ವಾ, ಅದ್ರ ಪಾರ್ಟ್ ಅಲ್ವಾ? ಸೊ ಇದು ಒಂದು ವೇಳೆ ಲೆನ್ಸ್ ಆಗಿದ್ದರೆ, ಲೆನ್ಸ್ ಅಲ್ಲ ಇಲ್ಲಿ ಇನ್ ದಿಸ್ ಕೇಸ್ ಮಿರರ್ ಇಟ್ ಇಸ್. ಸೊ ಮಿರರ್ ಆಗಿದ್ರೆ ಅದ್ರ ಸೆಂಟರ್ ಇದೆಯಲ್ವಾ, ಅದು ಸೆಂಟರ್ ಆಫ್ ಕರ್ವೇಚರ್. ಸೊ ಆಬ್ವಿಯಸ್ಲಿ ಸೆಂಟರ್ ಆಫ್ ಕರ್ವೇಚರ್ ಟು ದಿಸ್ ಲೊಕೇಶನ್ P we call radius of curvature. That's why we call it as radius. Radius ಅಂತ ಕೇಳ್ತೀವಿ because it's the center of the circle. Okay, who's who's a part of that circle is your mirror or lens, whatever it may be. ಅರ್ಥ ಆಯ್ತಾ ಮಕ್ಕಳೇ? It's very simple. So R ಮತ್ತೆ 2F, this is the meaning you would understand. ಇದು ಅರ್ಥ ಆದಮೇಲೆ, so obviously R is 2F in case of mirrors. So R is basically what happens, so ಇದು F ಅಂತ ತಗೊಂಡ್ರೆ ನಾವು F, ಇದು R ಅಂತ ತಗೊಂಡ್ರೆ so R is equal to F. I'll show you the proof also very soon. Okay, ಅದಾದಮೇಲೆ so what is focal plane ಅಂತ? Focal plane ಅಂದ್ರೆ ಏನು? ವೆರಿ ಸಿಂಪಲ್. ಒಂದು ವೇಳೆ the rays which comes, ನೋಡಿ ಇದು ಪ್ಯಾರಲಲ್ ಟು ಆಕ್ಸಿಸ್ ಇದೆ, ಸೊ ದ ಫೋಕಸ್ ಇಸ್ ಆಲ್ಸೋ ಆನ್ ದ ಆಕ್ಸಿಸ್. ಒಂದು ವೇಳೆ ಯಾವುದೋ ಆ್ಯಂಗಲಲ್ಲಿ ಈ ರೀತಿ ಬಂದಾಗ ಏನಾಗುತ್ತೆ, ದೇರ್ ಆಲ್ಸೋ ಪ್ಯಾರಲಲ್ ಓನ್ಲಿ, ಅವು ಪ್ಯಾರಲಲ್ಲೇ. ಆದರೆ ಏನಾಗುತ್ತೆ, ಆಫ್ಟರ್ ರಿಫ್ಲೆಕ್ಷನ್, ಆಫ್ಟರ್ ದೇ ವಿಲ್ ಮೀಟ್ ಸಮ್ವೇರ್ ಎಲ್ಸ್, ಯಾವುದೋ ಬೇರೆ ಪಾಯಿಂಟಲ್ಲಿ ಮೀಟ್ ಆಗುತ್ತೆ ಈ ಥರ. ಅಂದರೆ ನಾವು ದೇರ್ ಮೀಟಿಂಗ್ ಅಟ್ ಸಮ್ ಪಾಯಿಂಟ್ ವಿಚ್ ಇಸ್ ನಾಟ್ ಆನ್ ದ ಫೋಕಸ್. ದಿಸ್ ಪಾಯಿಂಟ್ ಈಸ್ ನಾಟ್ ಆನ್ ದ ಫೋಕಸ್. ಸೊ ಈ ರೀತಿ ಬಂದರೆ ಇಲ್ಲಿ ಮೀಟ್ ಆಗುತ್ತೆ. ಇನ್ನೊಂದು ಯಾವುದೋ ಇನ್ಯಾವ ಡೈರೆಕ್ಷನಲ್ಲಿ ಬಂದರೆ ಇನ್ನು ಸ್ವಲ್ಪ ಮೇಲೆ ಯಾವುದೋ ಎಲ್ಲೆಲ್ಲೋ ಮೀಟ್ ಆಗುತ್ತೆ. ಸೊ ಬಟ್ ಎಲ್ಲೇ ಮೀಟ್ ಆದರೂ ಆ ಏನು ಫೋಕಸ್ ಇದೆಯಲ್ವಾ ಅದ್ರ ಲೈನಲ್ಲೇ ಮೀಟ್ ಆಗ್ತವೆ. ಇದು 2D ಆಗಿರೋದ್ರಿಂದ ನಿಮಗೆ ಲೈನ್ ಕಾಣಿಸುತ್ತೆ. 3D ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಲೈಕ್ ಎ ಪ್ಲೇನ್, ಒಂದು ಶೀಟ್ ಇದೆ ಇಲ್ಲಿ ಅಂತ. ಸೊ ದಿಸ್ ಪ್ಲೇನ್ ಅಂದರೆ ಯಾವುದೇ ರೀತಿ ಬಂದ್ರೂ ಇದೇ ಫೋಕಸ್ ಮೇಲೆ, ನೋಡಿ ಇಲ್ಲಿ ಫೋಕಸ್ ಇದೆಯಾ, ಅದ್ರ ಮೇಲೆ ಪಾಯಿಂಟ್ ಇಲ್ಲ ಕೆಳಗಡೆ ಪಾಯಿಂಟ್, ನೀವು ಹೆಂಗೆ ಪ್ಯಾರಲ್ ರೇ ಬಿಟ್ರು, ಪ್ಯಾರಲ್ ಬೀಮ್ ಆಫ್ ರೇಸ್ ಬಂದ್ರೂ ಇದೇ ಪಾಯಿಂಟಲ್ಲಿ ಫೋಕಸ್ ಆಗುತ್ತೆ. ಸೊ ವಿ ಕಾಲ್ ದಟ್ ಪ್ಲೇನ್ ಆಸ್ ಅ ಫೋಕಲ್ ಪ್ಲೇನ್ ಅಂತ. ಎಲ್ಲ ಅಷ್ಟೊಂದು ಪ್ಯೂಸಿಗೆಲ್ಲ ಬೇಡ. ಅದಾದಮೇಲೆ ನಂತರ ಫೋಕಲ್ ಪ್ಲೇನ್, ಫೋಕಲ್ ಲೆಂತ್, ಫೋಕಸ್, ದಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಸೊ ಇದು ರೇ ಡಯಾಗ್ರಾಮ್, ಇದು ತುಂಬ ಇಂಪಾರ್ಟೆಂಟ್ ರೂಲ್ಸ್ ಫಾರ್ ಡ್ರಾಯಿಂಗ್ ರೇ ಡಯಾಗ್ರಾಮ್ಸ್. ಸಿಂಪಲ್ ಮಕ್ಕಳೇ, ವೆರಿ ಸಿಂಪಲ್. ಯಾವುದೇ ಒಂದು ರೇ ಪ್ಯಾರಲಲ್ ಟು ಆಕ್ಸಿಸ್ ಬಂದರೆ, ಇಫ್ ಎ ರೇ ಇಸ್ ಕಮಿಂಗ್ ಪ್ಯಾರಲಲ್ ಟು ದ ಆಕ್ಸಿಸ್, ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್. ಅಂದರೆ ಆಫ್ಟರ್ ರಿಫ್ಲೆಕ್ಷನ್ ಫೋಕಸ್ ಮೇಲೆ ಹೋಗುತ್ತೆ, ಫೋಕಸಲ್ಲಿ ಹೋಗುತ್ತೆ. ಅದಾದಮೇಲೆ ಯಾವುದೋ ಅಂದರೆ ಫೋಕಸ್ ಮೇಲೆ ಹೋದ್ರೆ ಉಲ್ಟಾ, ಈಗ ಫೋಕಸ್ ಮೇಲೆ ಹೋದರೆ ಅದು ಪ್ಯಾರಲಲ್ ಆಗುತ್ತೆ. ಅರ್ಥ ಆಯ್ತಾ? ಸೆಂಟರ್ ಆಫ್ ಕರ್ವೇಚರ್ ರೇ ಹೋದರೆ ಅದು ಹೇಗೆ ಹೋಗುತ್ತೋ ಹಾಗೆ ವಾಪಸ್ ಬರುತ್ತೆ. ಸೊ ಇಟ್ ರೀಟ್ರೇಸಸ್ ಇಟ್ಸ್ ಪಾತ್. ದಟ್ಸ್ ಕಾಲ್ಡ್ ಆಸ್ ವಾಟ್? ಸೆಂಟರ್ ಆಫ್ ಕರ್ವೇಚರ್. ಇದೇನು ತೆಗಿಬೇಕು ಸರ್? ಟು ಡ್ರಾ ದ ರೇ ಡಯಾಗ್ರಾಮ್ಸ್. ನೀವು ಯಾವುದೇ ಒಂದು ರೇ ಡಯಾಗ್ರಾಮ್ ಬರೀಬೇಕಂತ ಹೇಳಿದ್ರೆ ಈಗಲಿಂದ ಯಾವ್ಯಾವ ಡಿರೈವೇಷನ್ಸ್ ಎಲ್ಲ ಬರುತ್ತಲ್ವಾ, ಲೆನ್ಸ್ ಮೇಕರ್ಸ್ ಫಾರ್ಮಲ್ ಆಗಲಿ, ಮಿರರ್ ಈಕ್ವೇಷನ್ಸ್ ಆಗಲಿ, ಇನ್ನು ಯಾವುದೋ ಎಲ್ಲ ರೇ ಆಪ್ಟಿಕ್ಸ್ ಡಿರೈವೇಷನ್ಸ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರುತ್ತಲ್ವಾ. ಸೊ ಎಲ್ಲದರಲ್ಲೂ ಈ ರೂಲ್ಸ್ನ ನೆನ್ಪಿಟ್ಕೊಳ್ಳಿ.
A ray which goes parallel will go through focus. If it goes through focus, it will become parallel. If it's going through center of curvature, without deviation, it will go back in the same location. ಇನ್ನು ಒಂದು ವೇಳೆ ಇಲ್ಲಿ ಏನಾದರೂ ಪಿ ಹತ್ರ ಹೊಡೆದ್ರೆ ಈ ಥರ ಏನಾದರೂ ಹೋದರೆ ಅದು ಇಟ್ ವಿಲ್ ಮೇಕ್ ಈಕ್ವಲ್ ಆ್ಯಂಗಲ್. ನಾವೊಂದು ವೇಳೆ ಎರೇಸ್ ದಿಸ್. ಇನ್ನೊಂದು ಪಿ ಹತ್ರ ಹೀಗೆ ಹೋದರೆ ಅಲ್ಲಿ ಎಷ್ಟು ಆ್ಯಂಗಲ್ ಟೀಟಾ ಇರುತ್ತೋ ಅಷ್ಟೇ ಆ್ಯಂಗಲ್ ರಿಫ್ಲೆಕ್ಷನ್ ಆಗುತ್ತೆ. ದಟ್ಸ್ ನಥಿಂಗ್ ಬಟ್ ಯುವರ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ವಾ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಮಸ್ಟ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ದಿಸ್ ಇಸ್ ಬೇಸಿಕಲಿ ದಿಸ್ ಇಸ್ ನಾರ್ಮಲ್ ಇನ್ ದಟ್ ಕೇಸ್. ಈ ರೂಲ್ಸ್ ಎಲ್ಲ ನೆನ್ಪಿಟ್ಕೊಂಡಿರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರೇ ಡಯಾಗ್ರಾಮ್ಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ವಾಟ್ ಈಸ್ ಫೋಕಸ್, ಫೋಕಲ್ ಲೆಂತ್, ಫೋಕಲ್ ಪ್ಲೇನ್, ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ 2f. ಆರ್ ಇಸ್ ಈಕ್ವಲ್ 2f. ಅದಾದಮೇಲೆ ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ 2f. ಈ ಡೆರೈವೇಷನ್ ಆ್ಯಕ್ಚುಲಿ ಮಕ್ಕಳೇ ಇಟ್ಸ್ ನಾಟ್ ರಿಕ್ವೈರ್ಡ್. ಬೋರ್ಡ್ ಎಕ್ಸಾಮ್ ಎಲ್ಲ ಕೇಳಿಲ್ಲ, ಬಟ್ ಎನ್ ಸಿ ಆರ್ ಟಿಲಿ ಇರೋದ್ರಿಂದ ನಾನು ಬರ್ದೀನಿ. ಸಿಂಪಲಾಗಿ ಹೇಳ್ಕೊಟ್ಬಿಡ್ತೀನಿ. ಸಿಂಪಲ್, ವೆರಿ ಸಿಂಪಲ್. ಏನು ಗೊತ್ತಾ, ಯು ಹ್ಯಾವ್ ಟು ಅಸ್ಯೂಮ್ ದೀಸ್ ಟು ಟ್ರಯಾಂಗಲ್ಸ್. ಇವೆರಡು ಟ್ರಯಾಂಗಲ್ಸ್, ಅದು ಈ ಟ್ರಯಾಂಗಲ್ 1, ಇನ್ನೊಂದು ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್. ಇವೆರಡು ಟ್ರಯಾಂಗಲ್ ಅಸ್ಯೂಮ್ ಮಾಡಬೇಕು. ಒಂದು ದೊಡ್ಡ ಟ್ರಯಾಂಗಲ್, ಇನ್ನೊಂದು ಸಣ್ಣ ಟ್ರಯಾಂಗಲ್. ಎರಡು ಟ್ರಯಾಂಗಲ್ಗೆ ಟ್ಯಾನ್ ಟೀಟಾ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಷ್ಟೇ. ಆಬ್ವಿಯಸ್ಲಿ ಇಲ್ಲಿ 2 ಟೀಟಾ ಇದೆ, ಇಲ್ಲಿ ಟೀಟಾ ಇರುತ್ತೆ. 2 ಟೀಟಾಗೆ ವಿಲ್ ಗೆಟ್ ದಿಸ್ ವ್ಯಾಲ್ಯೂ, ಟೀಟಾಗೆ ದಿಸ್ ವ್ಯಾಲ್ಯೂ ಬರುತ್ತೆ. ಅದನ್ನೆರಡು ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಆರ್ ಇಸ್ ಈಕ್ವಲ್ ಟು 2f. ಇಟ್ಸ್ ವೆರಿ ಸಿಂಪಲ್. ಮತ್ತು ಹೇಗೆ ಬಂತು ಇದು? ಇಟ್ಸ್ ವೆರಿ ಸಿಂಪಲ್. ನಾನು ಹೇಳ್ದಂಗೆ ದಿಸ್ ಇಸ್ ಅ ರೇ ಒನ್ ಗೋಯಿಂಗ್, ಅಗೇನ್ ಇಟ್ಸ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಲೈಕ್ ದಿಸ್. ಎನಿ ರೇ ವಿಚ್ ಗೋಸ್ ಪ್ಯಾರಲಲ್ ಟು ದಿಸ್ ಗೋ ಥ್ರೂ ಫೋಕಸ್. ಆ್ಯಂಡ್ ಇಫ್ ಐ ಡ್ರಾ ಎ ನಾರ್ಮಲ್, ದ ನಾರ್ಮಲ್ ವಿಲ್ ಆಬ್ವಿಯಸ್ಲಿ ಪಾಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಬಿಕಾಸ್ ದ ಸರ್ಕಲ್, ನೀವು ಸರ್ಕಲ್ಗೆ ರೇಡಿಯಸ್ ಡ್ರಾ ಮಾಡಿದ್ರೆ ರೇಡಿಯಸ್ ಯಾವತ್ತೇ ಆಗಲಿ ಸೆಂಟರ್ ಆಫ್ ಕರ್ವೇಚರ್ನ ಹೋಗ್ಬೇಕಲ್ವಾ. ಸೆಂಟರ್ ಆರ್ ಯು ಕ್ಯಾನ್ ಡ್ರಾ ನಾರ್ಮಲ್ ಫ್ರಮ್ ಎನಿ ಪಾಯಿಂಟ್. ಅಂದರೆ ನೀವು ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ ಕಲ್ತಿರ್ತೀರ ಮ್ಯಾಥ್ಸಲ್ಲಿ, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸ್ ಅಂತ. ಸೊ ನಾರ್ಮಲ್ ಡ್ರಾ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಶುಡ್ ಗೋ ಲೈಕ್ ದಿಸ್. ಇನ್ ಫ್ಯಾಕ್ಟ್ ದೇರ್ ಇಸ್ ಅ ಪ್ರೂಫ್ ಆಲ್ಸೋ, ರೇಡಿಯಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಂತ. ಅದು ಯಾವತ್ತು 9ನೇ ಕ್ಲಾಸಲ್ಲೂ 10ನೇ ಕ್ಲಾಸಲ್ಲೂ ಇದೆ. ಎನಿವೇರ್ ಬೇಡ ಬಿಡಿ ನಮಗೆ. ಓಕೆ, ಸೊ ಇಲ್ಲಿ ಇದೆರಡು ಆ್ಯಂಗಲ್ ಟೀಟಾ ಇರುತ್ತಾ, ಟೀಟಾ ಇರುತ್ತೆ. ಬಿಕಾಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಯೂಸಿಂಗ್ ಝೆಡ್ ಆ್ಯಂಗಲ್ಸ್ ವಿ ಕಾಲ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಇದು ಟೀಟಾ ಆಗಿದ್ದರೆ ಇದು ಟೀಟಾ ಆಗಿರುತ್ತೆ. ಸೊ ನೀವೇನು ಮಾಡೋಕ್ಕೀಗ, ಇದು ಹೋಲ್ ನಾನೀಗ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಇದು ಹೋಲ್ ನಾನು ಝೆಡ್ ಶೇಪ್ ತೊಗೊಂಡಾಗ, ಸೊ ಇಲ್ಲಿ 2 ಟೀಟಾ ಇದ್ದರೆ 2 ಟೀಟಾ, ಇಲ್ಲೂ 2 ಟೀಟಾ ಇರುತ್ತೆ, ಝೆಡ್ ಶೇಪ್. ಅದೇ ರೀತಿ ನಾನು ಇನ್ನೊಂದು ಆ್ಯಂಗಲ್, ಸೊ ಇಫ್ ಐ ಟೇಕ್ ಒನ್ ಮೋರ್ ಲೈಕ್ ದಿಸ್, ಹಿಂಗೆ ತೊಗೊಂಡ್ರೆ ಈ ಝೆಡ್ ಶೇಪ್ ತೊಗೊಂಡ್ರೆ ಸೊ ಇಲ್ಲಿ ಟೀಟಾ ಇರುತ್ತಲ್ವಾ, ಸೊ ಇಲ್ಲೂ ಟೀಟಾ ಇರುತ್ತೆ. ದಿಸ್ ಇಸ್ ಹೌ ಇಟ್ ಇಸ್. ಇದೆಲ್ಲ ಬೇಡ, ಇದುವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ, ಬಟ್ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ಟ್ರಯಾಂಗಲ್ ನೀವೇನಾದರೂ ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಈ ಅಪ್ರಾಕ್ಸಿಮೇಷನ್ನ ತುಂಬ ಪ್ರೂಫ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ಮಾಲರ್ ಕರ್ವೇಚರ್ಸ್ ಅಂದರೆ ಇದು ಕರ್ವೇಚರ್ ಅಲ್ವಾ, ಈ ಮಿರರ್ ಅನ್ನೋದು ಇಷ್ಟೊಂದೇನು ಬೆಂಡ್ ಆಗಿರೋದಿಲ್ಲ, ಜಾಸ್ತಿ ಹಿಂಗೆ ಬೆಂಡ್ ಆಗಿರೋದಿಲ್ಲ. ಸೊ ನೀವೇ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಮಿರರ್ ಕಾನ್ವೆಕ್ಸ್ ಮಿರರ್ ನೋಡಿದ್ರೆ ನೀವು ದೂರ ಅಲ್ಲಿ ಇಟ್ಟಿದ್ರೆ ನಿಮ್ಗೆ ಅನ್ಸೋದೇ ಇಲ್ಲ ಕಾನ್ಕೇವ್ ಕಾನ್ವೆಕ್ಸ್ ಅಂತ. ಹತ್ರ ಸ್ವಲ್ಪ ಟಚ್ ಮಾಡಿ, ಇದು ಕಾನ್ವೆಕ್ಸ್, ಇದು ಕಾನ್ಕೇವ್, ಇಲ್ಲ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಆ ರೀತಿ ಇದು ಇಷ್ಟೊಂದೇನು ಬೆಂಡಿರೋದಿಲ್ಲ. ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಕರ್ವೇಚರ್ ಇದೆಯಲ್ವ, ಸ್ಮಾಲ್ ಕರ್ವೇಚರ್ ಆಗಿರುತ್ತೆ. ಈಗ ನೀವೇ ಸ್ಮಾಲ್ ಕರ್ವೇಚರ್ ಆಲ್ಮೋಸ್ಟ್ ಲೈನ್ ಆಗಿದ್ರೆ, ಈ ಕರ್ವೇಚರ್ ಸ್ಮಾಲ್ ಆದರೆ ಡೋಂಟ್ ಯು ಥಿಂಕ್ ದ ಪಿ ಆ್ಯಂಡ್ ಡಿ ವಿಲ್ ಬಿ ಆಲ್ಮೋಸ್ಟ್ ನಿಯರರ್. ಈ ಡಿ ಅನ್ನೋದು ಇಲ್ಲಿಂದ ಇದು ಯಾಕೆ ಇದರ ಲೈನ್ ಬರ್ತಾ ಇರೋದು? ಬಿಕಾಸ್ ಆಫ್ ಕರ್ವ್ಡ್. ಒಂದು ವೇಳೆ ಸ್ವಲ್ಪ ಸ್ಟ್ರೈಟ್ ಆಗಿಬಿಟ್ರೆ ಹೆಂಗೆ, ಡಿ ಬಂದು ಅಲ್ಲೋ ಡಿ ಬಂದುಬಿಡುತ್ತೆ. ಸೊ ಡಿ ಆ್ಯಂಡ್ ಪಿ ಆಲ್ಮೋಸ್ಟ್ ಕೋಇನ್ಸೈಡಿಂಗ್. ಇದನ್ನು ಪ್ರೂಫ್ನ ರೇ ಆಪ್ಟಿಕ್ಸ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ ಸ್ಮಾಲರ್ಸ್ ಕರ್ವೇಚರ್ಸ್ ಅಂದರೆ ಅಷ್ಟೊಂದು ಕರ್ವ್ ಆಗಿರೋದಿಲ್ಲ, ಆಗ ಡಿ ಆ್ಯಂಡ್ ಪಿ ಬೋತ್ ಆರ್ ಸೇಮ್ ಅಂತ, ಅಷ್ಟೇನೇನಿಲ್ಲ. ಸೊ ಅರ್ಥ ಆಯ್ತಾ ಈಗ? ಸೊ ಇಲ್ಲಿ 2 ಟೀಟಾ ಹಾಕೊಂಡ್ರೆ ನಿಮಗೆ ಎಮ್ ಡಿ ಡಿವೈಡ್ ಬೈ ಸಿ ಡಿ ಬರುತ್ತೆ. ಸೊ ಟ್ಯಾನ್ ಟೀಟಾ ತೊಗೊಂಡ್ರೆ, ಟ್ಯಾನ್ ಟೀಟಾ ಅದನ್ನು ಎಮ್ ಡಿ ಡಿವೈಡ್ ಬೈ ಸಿ ಡಿ. ಸೊ ನಿಮಗೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಮ್ ಡಿ ಡಿವೈಡ್ ಬೈ ಆರ್. ಅದೇ ಟ್ರಯಾಂಗಲ್ ನೀವು ಎಮ್ ಡಿ ಎಫ್ ನೋಡಿ, ಈ ಟ್ರಯಾಂಗಲ್ ತೊಗೊಂಡಾಗ 2 ಟೀಟಾ ಈಸ್ ಈಕ್ವಲ್ ಟು ಎಮ್ ಡಿ ಡಿವೈಡ್ ಬೈ ಎಫ್ ಡಿ, ಎಮ್ ಡಿ ಡಿವೈಡ್ ಬೈ ಎಫ್ ಬರುತ್ತೆ ನೋಡಿ. ಇದು ಎಫ್, ದಿಸ್ ಈಸ್ ಎ ವ್ಯಾಲ್ಯೂ ಆಫ್ ಎಫ್, ದಿಸ್ ಈಸ್ ಎಫ್, ದಿಸ್ ಈಸ್ ಆರ್. ಅಷ್ಟೇ ಮಕ್ಕಳ, ಇನ್ನೇನು ಇಲ್ಲ. ಸ್ಮಾಲರ್ ವ್ಯಾಲ್ಯೂಸ್ ಆಫ್ ಆ್ಯಂಗಲ್ ಟೀಟಾ. ಸೊ ಟೀಟಾ ಸ್ಮಾಲರ್ ವ್ಯಾಲ್ಯೂಸ್ ಇದ್ದರೆ, ಸೊ ವಿ ಕ್ಯಾನ್ ಸೇ ಟ್ಯಾನ್ ಟೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ 2 ಟೀಟಾ ಆ್ಯಂಡ್ ಟೀಟಾ ಇಸ್ ಟ್ಯಾನ್ ಟೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಟೀಟಾ. ಆ್ಯಂಡ್ ಎರಡು ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ ಈ ಡಿರೈವೇಷನ್ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಾನು ಬರೆದಿದ್ದೀನಿ ಬಿಕಾಸ್ ಇಟ್ ವಾಸ್ ಇನ್ ಎನ್ ಸಿ ಆರ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಅದಾದಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಮಕ್ಕಳೇ. ನೆಕ್ಸ್ಟು ಸೊ ಮಿರರ್ ಇಕ್ವೇಷನ್. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಾನು ಈ ವಿಡಿಯೋನ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಶೂಟ್ ಮಾಡಿದಾಗ 1 hour 20 minutes ಆಯಿತು. ಆಮೇಲೆ ನಂಗೆ ಅರ್ಥ ಆಯಿತು, ಸೊ ಇಷ್ಟೊಂದು ಲೆಂತಿಯಾಗಿ ಮಾಡಿದ್ರೆ ಐ ಥಿಂಕ್ 24 hours ಮುಗ್ಸೋಕ್ಕಾಗಲ್ಲ ಅಂತ. ಅದರಿಂದ ನಾನೇ ಫಸ್ಟೇ ಬರೆದುಬಿಟ್ಟೆ. ಇನ್ನೊಂದು ವೀಡಿಯೋ ಮಾಡಿದೆ ಬಿಫೋರು, ಅದರಲ್ಲಿ ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಬರೆದು
ಬರೆದುಬಿಟ್ರೆ ಇಟ್ ವಿಲ್ ಟೇಕ್ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಅದರಿಂದ ಇಟ್ಸ್ ಆಲ್ವೇಸ್ ಗುಡ್. ಸೊ ಕ್ವಿಕ್ಕಾಗಿ ಬರೆದುಬಿಟ್ರೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಫಾಸ್ಟಾಗಿ ತಲೆಯಲ್ಲಿ ಹೋಗ್ಬಿಡುತ್ತೆ ನಿಮಗೆ. ಓಕೆನಾ? ಈಗ ವೆರಿ ಸಿಂಪಲ್, ಇದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಆ್ಯಕ್ಚುಲಿ ಮಕ್ಕಳೇ, ಮಿರರ್ ಈಕ್ವೇಷನ್ಸ್. ಸೊ ಇಲ್ಲಿ ಏನಾಗುತ್ತೆ ಬೇಸಿಕಲಿ ವಿ ಹ್ಯಾವ್ ಟು ಪ್ರೂವ್ ಮಿರರ್ ಈಕ್ವೇಷನ್. ನಿಮಗೆಲ್ಲ ಗೊತ್ತಿರೋದು ಮಿರರ್ ಈಕ್ವೇಷನ್ 1/v + 1/v = 1/f. ಇದನ್ನು ಪ್ರೂವ್ ಮಾಡ್ಬೇಕು ನಾವು. ನಾನು ಈಗ ಯಾವತ್ತೇ ಆಗಲಿ ಡೋಂಟ್ ಮಗ್ ಅಪ್ ದ ಸ್ಟೆಪ್ಸ್. ಈ ಡಿರೈವೇಷನ್ ಬಂದು ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ಮೋಸ್ಟ್ 1 ಪೇಜು 1.5 ಪೇಜನ ಇದೆ ಆಯಿತಾ, ಅಷ್ಟು ಬೇಕಾಗಿಲ್ಲ. ಸೊ ಅರ್ಥ ಮಾಡ್ಕೊಬೇಕು ಏನು ತೊಗೊಬೇಕು ನಾವು, ಏನು ಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಅಷ್ಟೇ ಮಕ್ಕಳೇ. ನನಗೆ VUF ಬೇಕಾ? ಸೊ ಅಂದರೆ ನೋಡಿ ಇದು U ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆಯಾ, ಸೊ ಇದು ಇಮೇಜ್ ಡಿಸ್ಟೆನ್ಸ್ ಇದೆಯಾ, ಇದು ಫೋಕಸ್ ಇದೆ. ಅಗೇನ್ ರೂಲ್ಸ್ ಪ್ರಕಾರ ಇಫ್ ಎನಿ ರೇ ಗೋಸ್ ಒನ್ ರೇ, ವಿ ಹ್ಯಾವ್ ಟೇಕನ್ ಒನ್ ರೇ ವಿಚ್ ಗೋಸ್ ಟು ಪ್ಯಾರಲಲ್ ಟು ದ ಆಕ್ಸಿಸ್, ಇಟ್ ಪಾಸಸ್ ಥ್ರೂ F. ಒನ್ ಮೋರ್ ಪಾಸಸ್ ಟು ಸೆಂಟರ್ ಆಫ್ ಕರ್ವೇಚರ್, ರೀಟ್ರೇಸಸ್ ಇಟ್ಸ್ ಪಾತ್. ಒನ್ ಮೋರ್ ಗೋಸ್ ಟು ಪಾಯಿಂಟ್ ಬಿ, ಹೀಗೆ ಬರುತ್ತೆ. ಎರಡು ಆ್ಯಂಗಲ್ ಸೇಮ್ ಇರುತ್ತೆ. ಇದು ಇಮೇಜ್ ಬಂದು ನಮ್ಗೆ ಎಲ್ಲಿ ಫಾರ್ಮ್ ಆಗ್ತದೆ, ಇಲ್ಲಿ ಫಾರ್ಮ್ ಆಗ್ತಾಯಿದೆ. ಅರ್ಥ ಆಯ್ತು ಕ್ಲಿಯರಾಗಿ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಡೆರಿವೇಷನಲ್ಲಿ ಯು ಹ್ಯಾವ್ ಟು ಕನ್ಸಿಡರ್ 2 sets ಆಫ್ ಟ್ರಯಾಂಗಲ್ಸ್. ಅಂದರೆ ವಿ ಹ್ಯಾವ್ ಟು ಪ್ರೂವ್ ಸಿಮಿಲಾರಿಟಿ. ಅಂದರೆ ನಾವೇನು ಮಾಡ್ತೀವಿ, ಸೊ ಫಸ್ಟ್ ವಿಲ್ ಪ್ರೂವ್ ದಿಸ್ ಟ್ರಯಾಂಗಲ್. ನೋಡಿ ಈ ಟ್ರಯಾಂಗಲ್ ಇದೆಯಾ, ನೋಡಿ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಎರಡೂ ಸಿಮಿಲರ್. ಯಾಕೆ ಎರಡೂ ಸಿಮಿಲರ್ ಸರ್? ಬಿಕಾಸ್ ಆಫ್ ದೇ ಸಮಥಿಂಗ್ ಕಾಲ್ಡ್ ಎ ಸಿಮಿಲಾರಿಟಿ. ನೀವು ತಲೆ ಕೆಡ್ಸ್ಕೊಬೇಡಿ, ಯಾಕಂದರೆ 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಇವೆರಡು ಆ್ಯಂಗಲ್ ಸೇಮ್ ಇರುತ್ತೆ ಬಿಕಾಸ್ I = R. ಸೊ ಯು ಡೋಂಟ್ ವರಿ ಅಬೌಟ್ ದಟ್, ಅದು ತಲೆ ಕೆಡ್ಸ್ಕೊಬೇಡಿ. ಇವೆರಡು ಸಿಮಿಲರ್ ಇರುತ್ತೆ ಅಷ್ಟೇ ಆಯಿತಾ. ಸಿಮಿಲರ್ ಅಂದರೆ ಏನು? ಟ್ರಯಾಂಗಲ್ ABP. ನೋಡಿ ನಾನು ಎಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ABP. ಇಲ್ಲೂ ಅಷ್ಟೇ ನಾವು E', B', ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಇಲ್ಲಿಂದ ABP ಬರ್ತಾ ಇದ್ದೀನಿ, E', B', ಆ ಥರ. ಅದು ರೂಲ್ಸ್ ಆಫ್ ರೈಟಿಂಗ್ ಸಿಮಿಲಾರಿಟಿ. ಅದು ನಾವು 9th to 10th ಇದೆ. ಬಟ್ ನಂಗೆ ಬೇಡ, ಈಗ ಸದ್ಯಕ್ಕೆ ತೊಗೊಳ್ಳಿ ABP, E', B'. ಸೊ AB ಡಿವೈಡೆಡ್ ಬೈ E', ಶುಡ್ ಬಿ ಈಕ್ವಲ್ ಟು BP ಡಿವೈಡೆಡ್ ಬೈ B'. ಇಷ್ಟೇ ಆಯ್ತಾ? ಸೊ ಅದಾದಮೇಲೆ ಸೊ ವಾಟ್ ಈಸ್ B', ಬೇಸಿಕಲಿ? ಸೊ B' ಬಂದು ನಿಮಗೆ V ಅಂತಿರುತ್ತೆ, BP ಬಂದು ನಿಮಗೆ U ಅಂತಿರುತ್ತೆ ಅಷ್ಟೇ. V/U ಬರುತ್ತೆ. ಅಫ್ಕೋರ್ಸ್ ಸೈನ್ ಕನ್ವೆನ್ಷನ್ ಯೂಸ್ ಮಾಡೋಕ್ಕೂ, ವಿತೌಟ್ ಯೂಸಿಂಗ್ ಸೈನ್ ಕನ್ವೆನ್ಷನ್ ಇಫ್ ಯು ಡೂ ಆಲ್ಸೋ ಗೆಟ್ ದ ಕರೆಕ್ಟ್ ಆನ್ಸರ್. ಅದಾದಮೇಲೆ ನಂತರ ಇನ್ನೆರಡು ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ ಆಯ್ತಾ, ಗ್ರೀನ್ ಕಲರ್ ಆಯಿತಾ. ಅದಾದ ಇನ್ನೆರಡು ಟ್ರಯಾಂಗಲ್ ಹೇಳ್ತೀನಿ. ಇಷ್ಟು ಟ್ರಯಾಂಗಲ್ಸ್ ನೆನ್ಪಿಟ್ಕೊಳ್ಳಿ. ನೋಡಿ ಸಣ್ಣ ಟ್ರಯಾಂಗಲ್ ಇಲ್ಲೊಂದಿದೆಯಾ, ಈ ಸಣ್ಣ ಟ್ರಯಾಂಗಲ್, ದಿಸ್ ಟ್ರಯಾಂಗಲ್. ಅದಾದಮೇಲೆ ಈ ಟ್ರಯಾಂಗಲ್. ಇವೆರಡು ಯಾವ ಟ್ರಯಾಂಗಲ್ಲು? E', B', F. A', B', F. ಸೊ ನಾನು ಒಂದು ವೇಳೆ E', B', F ತೊಗೊಂಡ್ರೆ ಇಲ್ಲಿಂದ ಹೋಗ್ತಾನೆ ನೋಡಿ, ರೈಟ್ ಆ್ಯಂಗಲ್ ಹಿಂಗಿದೆ. ಇಲ್ಲೂ ಅಷ್ಟೇ MPF. ಸೊ MPF ಅರ್ಥ ಇದೆ. ದಿಸ್ ಆರ್ ಸಿಮಿಲರ್. ಯಾಕೆ? ಅಗೇನ್ A ಸಿಮಿಲಾರಿಟಿ. ಸೊ A ಸಿಮಿಲಾರಿಟಿ ಎರಡು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಇರುತ್ತೆ, ಇನ್ನೊಂದು 90 ಡಿಗ್ರೀಸ್ ಇರುತ್ತೆ. ದೇರ್ಫೋರ್ A ಸಿಮಿಲಾರಿಟಿ. ಅದು ನಂಗೆ ಬೇಡ. ಸೊ ಈಗೇನಾಗುತ್ತೆ ಅಗೇನ್, ಸೊ ಸೇಮ್ ಥಿಂಗ್, ಫಸ್ಟ್ 2 letters A', B' ಡಿವೈಡ್ ಬೈ MP. A' ಡಿವೈಡ್ ಬೈ MP is equal to B', F ಡಿವೈಡ್ ಬೈ PF. B', F ಡಿವೈಡ್ ಬೈ PF. ಅಷ್ಟೇ ಮಕ್ಕಳೇ. ಈ ಡಿರೈವೇಷನಲ್ಲಿ ನೀವು ತುಂಬ ತಲೆ ಕೆಡ್ಸ್ಕೋದು ಬೇಕಾಗಿಲ್ಲ. ಡಯಾಗ್ರಾಮ್ ನೆನಪಿರಬೇಕು, ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕು. ಒಂದು ಫಸ್ಟ್ ಗ್ರೀನಲ್ಲಿ ಏನು ತೋರಿಸಿ ಆ ಟ್ರಯಾಂಗಲ್ಸು, ಇನ್ನೊಂದು ಪಿಂಕಲ್ಲಿ ಏನು ತೋರಿಸಿ ಇವೆರಡು ಟ್ರಯಾಂಗಲ್ಸ್. ಅರ್ಥ ಆಯ್ತಾ? ಇಷ್ಟು ತೊಗೊಂಬಿಟ್ರೆ ಆ ರೇಷಿಯೋ ಬರ್ಕೊಂಬಿಟ್ರೆ ಸಾಕು. ಅದಾದಮೇಲೆ ಏನೂ ಇಲ್ಲ, ಅದು ಸಬ್ಸ್ಟ್ಯೂಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ವಾಟ್ ಈಸ್ B', ಸೊ ಈ ಥರ ಬಂತಾ. ಸೊ ನಮಗೆ ಇಲ್ಲಿ B', ಅಂದರೆ ಡೈರೆಕ್ಟಾಗಿ ನಂಗೆ ನೋಡಿ, B', ಅನ್ನೋದು U ನಮ್ಗೆ ಗೊತ್ತಿದೆ ಆಲ್ರೆಡಿ. B' is nothing but, sorry, BP is nothing but U. B', is nothing but V. ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಐ ಕ್ಯಾನ್ ಸಬ್ಸ್ಟ್ಯೂಟ್ ಹಿಯರ್. ಬಟ್ ವಾಟ್ ಅಬೌಟ್ B', ವಾಟ್ ಈಸ್ ದಿಸ್ ಲೆಂತ್? ನನಗೆ ಎರೇಸ್ ಮಾಡ್ತಿದ್ನ. ಸೊ ವಾಟ್ ಈಸ್ B', ಇದನ್ನು ಹೇಗೆ ಫೈಂಡ್ ಮಾಡೋದು? ಐ ವಾಂಟ್ ಇನ್ ಟರ್ಮ್ಸ್ ಆಫ್ U and V. ಯಾಕೆ? ಬಿಕಾಸ್ ಐ ಆಮ್ ಫೈಂಡಿಂಗ್ ರಿಲೇಷನ್ ಬಿಟ್ವೀನ್ U, F. ಅದರಿಂದ ಸೊ ಕ್ಯಾನ್ ಐ ಫೈಂಡ್ B', ಇನ್ ಟರ್ಮ್ಸ್ ಆಫ್ V and F. V ಆರ್ ಏನು U, V, F ಏನಾದರೂ ಆಗಿರಲಿ, ಇಟ್ಸ್ ವೆರಿ ಸಿಂಪಲ್. ಇದು V ಇದೆಯಾ, ಇದು F ಇದೆಯಾ. ಸೊ B', ಅನ್ನೋದು ಇಲ್ಲಿ ಟೋಟಲ್ ಎಂತಿದೆ B', B', ಇಸ್ ನಥಿಂಗ್ ಬಟ್ V ಮೈನಸ್ F. V ಇಂದ Fನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ B', ಸಿಗುತ್ತೆ. ಸೊ V ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ V ಮೈನಸ್ F, B', ಅಂದರೆ ವೆರಿ ಸಿಂಪಲ್. ಅದಾದಮೇಲೆ ವಾಟ್ ಈಸ್ PF? PF ಈಸ್ ನಥಿಂಗ್ ಬಟ್ F. ನೋಡಿ PF, ವಾಟ್ ಈಸ್ PF? P to F ನಥಿಂಗ್ ಬಟ್ ಫೋಕಸ್, F ಡಿವೈಡ್ ಬೈ F. ಇದು ಬಂದು B', V/U ಇರುತ್ತೆ, ಇದು V ಮೈನಸ್ F ಬೈ ಇರುತ್ತೆ. ಇದು A', B ಬೈ AB ಬರುತ್ತೆ. ಇಲ್ಲಿ ನಾನು MP, ವಾಟ್ ಈಸ್ MP? ದಿಸ್ MP, ಡೋಂಟ್ ಯು ಥಿಂಕ್ MP ಈಸ್ ಸೇಮ್ ಆ್ಯಸ್ AB? ಅದನ್ನು MP ಪ್ಲೇಸಲ್ಲಿ ನಾವು AB ರಿಪ್ಲೇಸ್ ಮಾಡ್ತೀವಿ. ಸೊ A', B' ಬೈ MP, A', B' ಬೈ AB ಇರುತ್ತೆ.
ಸೊ ದಟ್ಸ್ ಇಟ್. ಬಿ ಡ್ಯಾಶ್ ಎಫ್ನ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ವಿ ಮೈನಸ್ ಎಫ್ ಡಿವೈಡ್ ಬೈ ಎಸ್. ನೀವು ಎರಡನ್ನೂ ಈಗ ಈಸ್ ನೋಡಿ, ಇದು ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ, ಇದು ಎ ಡ್ಯಾಶ್ ಬಿ ಡ್ಯಾಶ್ ಬೈ ಎ ಬಿ. ಸೊ ಐ ಕ್ಯಾನ್ ಈಕ್ವೇಟ್ ದೀಸ್ ಟು ಆ್ಯಂಡ್ ದೆನ್ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆನ್ ಕ್ರಾಸ್ ಮಲ್ಟಿಪ್ಲೈ, ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್, ನೀವು ಈ ಆ್ಯಕ್ಚುಲಿ ವಿತೌಟ್ ಸೈನ್ ಮಾಡಿದ್ರು ಬರುತ್ತೆ. ಬಟ್ ಎನ್ ಸಿ ಆರ್ ಟಿ ಪ್ರಕಾರ ಯಾವತ್ತೇ ಆಗಲಿ ಬೋರ್ಡ್ ಎಕ್ಸಾಮ್ಸ್ ಅಲ್ವಾ, ಐ ಆಲ್ವೇಸ್ ಗಿವ್ ಆ್ಯಸ್ ಪರ್ ದ ಎನ್ ಸಿ ಆರ್ ಟಿ. ಎರಡನ್ನು ಈಕ್ವೇಟ್ ಮಾಡಿ. ವಾಟ್ ಈಸ್ ಬಿ ಪಿ? ಸೊ ಬಿ ಪಿ ಅಂತ ಹೇಳಿದ್ರೆ ಬಿ ಡ್ಯಾಶ್ ಪಿ ಅಂದರೆ ಏನು? ಇದು ಬಿ ಡ್ಯಾಶ್ ಪಿ. ಸೊ ಇಮೇಜ್ ಡಿಸ್ಟೆನ್ಸ್ ಮೆಜರ್ಡ್ ಅಗೇನ್ಸ್ಟ್ ದ ರೇ, ಇನ್ಸಿಡೆಂಟ್ ರೇ, therefore it's negative. Object distance also measured against the ray, it's negative. And focal length is taken where image is from which side is. So the focal length also minus f it is. Pf is equal to minus f. So ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ಏನು ಬರುತ್ತೆ ನಿಮಗೆ ಆನ್ಸರು? ಸೊ ಬಿ ಡ್ಯಾಶ್ ಪಿ ಬಂದು ನಿಮಗೆ ವಾಟ್ ಈಸ್ ಬಿ ಡ್ಯಾಶ್ ಪಿ ಬಂದು ನಿಮಗೆ ಮೈನಸ್ ವಿ ಬರುತ್ತೆ. ಆ್ಯಂಡ್ ಬಿ ಡ್ಯಾಶ್ ಬಿ ಪಿ ಬಂದು ಮೈನಸ್, ಅದು ಮೈನಸ್ ಯು ಇರುತ್ತೆ. ಮೈನಸ್ ಎನಿವೇರ್ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ನಂತರ ಸೊ ಯು ಹ್ಯಾವ್ ಬಿ ಡ್ಯಾಶ್ ಪಿ. ಅಗೇನ್ ಬಿ ಡ್ಯಾಶ್ ಪಿ ಇಸ್ ಬೇಸಿಕಲಿ ಮೈನಸ್ ವಿ. ಆ್ಯಂಡ್ ಬಿ ಡ್ಯಾಶ್ ಪಿ ಎಫ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೈನಸ್ ವಿ ಮೈನಸ್ ಆಫ್ ಮೈನಸ್ ಎಫ್ ಪ್ಲಸ್ ಎಫ್ ಆಗುತ್ತೆ ಡಿವೈಡ್ ಬೈ ಮೈನಸ್ ಎಫ್. ಆ್ಯಂಡ್ ಎರಡು ಈಕ್ವೇಟ್ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ವಿ ಎಫ್ ಇಸ್ ಈಕ್ವಲ್ ಟು ಮೈನಸ್ ಯು ವಿ ಪ್ಲಸ್ ವಿ ಎಫ್ ಬರುತ್ತೆ. ಯು ಎಫ್ ಬರುತ್ತೆ. ಅದಾದಮೇಲೆ ಜಸ್ಟ್ ಡಿವೈಡ್ ಎವ್ರಿಥಿಂಗ್ ಬೈ ಯು ವಿ ಎಫ್. ಎಲ್ಲ ಯು ವಿ ಎಫ್ ಡಿವೈಡ್ ಮಾಡಿದ್ರೆ ವಿ ಎಫ್ ಇದೆ ಕ್ಯಾನ್ಸಲ್ ಆಗುತ್ತೆ, ಯು ಉಳ್ಕೊಳುತ್ತೆ. ಮೈನಸ್ ಯು ವಿಯಲ್ಲಿ ಯು ವಿ ಕ್ಯಾನ್ಸಲ್ ಆಗುತ್ತೆ, ಎಫ್ ಉಳ್ಕೊಳುತ್ತೆ. ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಸೊ ಯು ವಿ ಕ್ಯಾನ್ಸಲ್ ಆಗುತ್ತೆ, ಎಫ್ ಉಳ್ಕೊಳುತ್ತೆ. ಅದಾದಮೇಲೆ ಯು ವಿ ಎಫ್ ಇಲ್ಲಿ ನಾನು ಡಿವೈಡ್ ಮಾಡಿದಾಗ ಯು ವಿ ಎಫ್ ಮಾಡಿದಾಗ ಎಫ್ ಕ್ಯಾನ್ಸಲ್ ಆಗುತ್ತೆ, ಎಫ್ ಒನ್ ಯು ಕ್ಯಾನ್ಸಲ್ ಆಗುತ್ತೆ, ವಿ ಉಳ್ಕೊಳುತ್ತೆ. ಸೊ ಯು ನೀಡ್ ಟು ಗೆಟ್ ಎಕ್ಸ್ಪ್ರೆಷನ್. ಸೊ 1/v, ಒಂದು ನಿಮಿಷ, ಯು ವಿ ಎಫ್ ಅಲ್ವಾ, ಇಲ್ಲಿ ಎಫ್ ಉಳ್ಕೊಳುತ್ತೆ, ವಿ ಎಫ್ ಆ್ಯಂಡ್ ಯು ಎಫ್. ಇ ಎಫ್ ಮೈನಸ್ ಇ ಎಫ್ ಬಂದು ಯು. ಓಕೆ, ಇಲ್ಲೊಂದು ಮಿಸ್ಟೇಕ್ ಮಾಡಿ ಮೈನಸ್ ಕ್ಯಾನ್ಸಲ್, ಇಲ್ಲಿ ಮೈನಸ್ ಬರುತ್ತೆ. ಈಗ ಯು ಇದಕ್ಕೂ ನೆಗೆಟಿವ್ ಇದೆ. ಮೈನಸ್ ಕ್ಯಾನ್ಸಲ್ ಆಗುತ್ತಾ? ಸೊ ನಿಮಗೆ ಮೈನಸ್ ವಿ ಎಫ್ ಸಿಗುತ್ತೆ. ಅದಾದಮೇಲೆ ಮೈನಸ್ ಯು ವಿ ಸಿಗುತ್ತೆ, ಪ್ಲಸ್ ಸಿಗುತ್ತೆ. ಈಗ ಇನ್ನೇನಿಲ್ಲ. ಸೊ ಯು ವಿ ಎಫ್ ಕ್ಯಾನ್ಸಲ್ ಮಾಡಿ ಡಿವೈಡ್ ಮಾಡಾಗ ಏನಾಗುತ್ತೆ, ಬೇಸಿಕಲಿ ಎಲ್ಲದನ್ನು ಯು ವಿ ಎಫ್ ಡಿವೈಡ್ ಮಾಡಿ, ಡಿವೈಡ್ ಬೈ ಯು ವಿ ಎಫ್. ಸೊ ಬೇಸಿಕಲಿ ವಿ ಮತ್ತು ಎಫ್ ಕ್ಯಾನ್ 1/u ಬರುತ್ತೆ, ಮೈನಸ್ 1/u. ಅದಾದಮೇಲೆ ನಂತರ ಯು ಹ್ಯಾವ್ ಇಯರ್ ಇಫ್ ಯು ಡೂ ಡಿವೈಡ್ ಬೈ ಯು ವಿ ಎಫ್ ಡಿವೈಡ್ ಮಾಡಿದಾಗ ಯು ವಿ ಕ್ಯಾನ್ಸಲ್ ಆಗಿ 1/f ಬರುತ್ತೆ ಇಲ್ಲಿ. ಅಗೇನ್ ಮತ್ತೆ ನಾನು ಯು ವಿ ಎಫ್ ಡಿವೈಡ್ ಮಾಡಿದಾಗ ಯು ಮತ್ತು ಎಫ್ ಕ್ಯಾನ್ಸಲ್ ಆಗಿ 1/v ಬರುತ್ತೆ. ಇಟ್ಸ್ ವೆರಿ ಸಿಂಪಲ್, ಅಷ್ಟೇ, ಇನ್ನೇನಿಲ್ಲ. ಸೊ ಯು ಕ್ಯಾನ್ ಶಿಫ್ಟ್ 1/f ದಿಸ್ ಸೈಡ್ ಆ್ಯಂಡ್ 1/u ದಿಸ್ ಸೈಡ್. 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u ಅಂತ. ಆ್ಯಕ್ಚುಲಿ ನೀವು ಸುಮ್ಮನೆ ಸೈನ್ ಕನ್ವೆನ್ಷನ್ ಎನ್ ಸಿ ಆರ್ ಅಲ್ಲಿ ಕೊಟ್ಟು ನಿಮಗೆ ಲೆಂತಿ ಆಗುತ್ತೆ. ಬಟ್ ವಿತೌಟ್ ಸೈನ್ ಕನ್ವೆನ್ಷನ್, ನೀವು ಸೈನ್ ಕನ್ವೆನ್ಷನ್ ಯೂಸ್ ಮಾಡಿದ್ರು ಬರುತ್ತೆ. ಈಗ ನೀವು ನೋಡಿ, ಬಿ ಡ್ಯಾಶ್ ಪಿ ಡಿವೈಡ್ ಬೈ ಬಿ ಪಿ ಅಲ್ವಾ. ಬಿ ಡ್ಯಾಶ್ ಪಿ ಅಂದರೆ ಏನು? ಬೇಸಿಕಲಿ ಬಿ ಡ್ಯಾಶ್ ಪಿ ಇಸ್ ಬೇಸಿಕಲಿ ನಥಿಂಗ್ ಬಟ್ ವಿ ಅಲ್ವಾ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು ಯು ಇದೆ. ಓಕೆ, ಇಲ್ಲಿ ಬಂದು ಏನಿದೆ? ಸೊ ಯು ಹ್ಯಾವ್ ಇಟ್ ಇಯರ್. ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ as ವಾಟ್ ಈಸ್ ಬಿ ಡ್ಯಾಶ್ ಪಿ? ದಟ್ಸ್ ನಥಿಂಗ್ ಬಟ್ ವಿ ಮೈನಸ್ ಎಫ್ ಡಿವೈಡೆಡ್ ಬೈ ಎಫ್. ಇದು ಪಿ ಎಫ್, ಇದು ಪಿ ಎಫ್, ಸಾರಿ, ಪಿ PF. Okay, so even without doing that also, if you do it, you will get the answer. You make the V by U is equal to V minus F divided by F multiply. It's same answer. VF is equal to UV minus UF ಬರುತ್ತೆ. ನೀವು ಡಿವೈಡ್ ಮಾಡಿ ಎಲ್ಲ UVF ನ, ಇಲ್ಲಿ 1/u ಬರುತ್ತಾ, ಇದು 1/f ಬರುತ್ತಾ, ಇದು 1 ಮೈನಸ್, ಇಲ್ಲಿ ಮೈನಸ್ ಇದೆ ಇಲ್ಲಿ. ಸೊ ಮೈನಸ್ 1/v ಬರುತ್ತೆ. 1/v ಆ ಕಡೆ ಶಿಫ್ಟ್ ಮಾಡಿ 1/u ಪ್ಲಸ್ 1/v ಇಸ್ 1/f. ನೀವು ಹೇಗೆ ಮಾಡಿದ್ರು ಬರುತ್ತೆ, ವಿತೌಟ್ ಸೈನ್ ಕನ್ವೆನ್ಷನ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಬರುತ್ತೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ಯು ವಿ ಎಫ್. ಬಿಕಾಸ್ ಏನಕ್ಕೆ ಅಂದರೆ ನಾವು ಎಲ್ಲ ಯು ವಿ ಡಬ್ಲ್ಯೂ ಎಲ್ಲದಕ್ಕೂ ನೆಗೆಟಿವ್ ಆಗೋದ್ರಿಂದ ಎಕ್ಸ್ಪ್ರೆಷನ್ ಚೇಂಜ್ ಆಗೋದಿಲ್ಲ. ಅರ್ಥ ಆಗಿದೆ ಕ್ಲಿಯರಾಗಿ? ಇದು ಮ್ಯಾಥಮೆಟಿಕಲಿ ವಿ ಕ್ಯಾನ್ ಡೂ ಇಟ್. ಸೊ ಈ ರೀತಿ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಈ ಡಿರೈವೇಷನ್ ಏನು ಮಾಡೋಕ್ಕೆ ನಾವೀಗ? ಸೊ ಇನ್ ದಿಸ್ ಡಿರೈವೇಷನ್ ಶುಡ್ ಆಲ್ವೇಸ್ ಟೇಕ್, ನೀವೇನು ಮಾಡೋಕ್ಕೂ ಎರಡು ಟ್ರಯಾಂಗಲ್, ನಾನು ಆಗಲೇ ಹೇಳ್ದಂಗೆ. ಸೊ ಇದೊಂದು ಟ್ರಯಾಂಗಲ್ಲು, ಅದಾದ್ಮೇಲೆ ಇದೊಂದು ಟ್ರಯಾಂಗಲ್ಲು. ಅರ್ಥ ಆಯ್ತಾ? ಇನ್ನೊಂದು
ಈ ಸಣ್ಣ ಟ್ರಯಾಂಗಲ್ ಇದೊಂದು ಎ ಡ್ಯಾಶ್ ಬಿ ಡ್ಯಾಶ್ ಎಫ್ ಮತ್ತು ಇವೆರಡು ಟ್ರಯಾಂಗಲ್ ನೀವೇನಾದರೂ ಸಿಮಿಲರ್ ಅಂತ ಪ್ರೂವ್ ಮಾಡಿಬಿಟ್ರೆ ಅದ್ರ ರೇಷಿಯೋ ತೊಗೊಳ್ಳಿ, ಅದಾದಮೇಲೆ ಯು ಗೆಟ್ ದ ಆನ್ಸರ್. ಇಟ್ಸ್ ವೆರಿ ಸಿಂಪಲ್. ಟೇಕ್ ದ ರೇಷಿಯೋ ಆಫ್ ದಟ್, ಅದಾದಮೇಲೆ ನೆಕ್ಸ್ಟು ಅದು ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಡ್ಯಾಶ್ ಎಫ್ ಬಿ ಪಿ ಆ್ಯಂಡ್ ಬಿ ಡ್ಯಾಶ್ ಪಿ, ಇದನ್ನು ಬಿ ಡ್ಯಾಶ್ ಎಫ್ನ ಬಿ ಡ್ಯಾಶ್ ಪಿ ಮೈನಸ್ ಪಿ ಎಫ್ ಅನ್ನು ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈವನ್ ವಿತೌಟ್ ಸೈನ್ ಕನ್ವೆನ್ಷನ್ ಈ ಥರ ನೀವು ಯು ವಿ ಡಬ್ಲ್ಯೂ ನೆಗೆಟಿವ್ ತೊಗೊಂಡಿರೋ ಮಾಡಿದ್ರು ಆನ್ಸರ್ ಕರೆಕ್ಟಾಗಿ ಬರುತ್ತೆ. 1/v + 1/s = 1/f ಅಂತ ಬರುತ್ತೆ. NCERT ಪ್ರಕಾರ ಒಂದು ವೇಳೆ ನಿಮಗೆ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ ಏನಾದ್ರು ಕೊಟ್ಟರೆ ಸೊ ನೀವು ಆಸ್ ಪರ್ ದ NCERTನೇ ಬರೀರಿ. ಓಕೆನಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟು ಈಗಿದು ರಿಫ್ಲೆಕ್ಷನ್. ನಮ್ಮ NCERTಯಲ್ಲಿ ರಿಫ್ಲೆಕ್ಷನ್ ಇಷ್ಟೇ ಕೊಟ್ಟಿರೋದು, ಬಿಕಾಸ್ ಅದರ್ ಥಿಂಗ್ಸ್ ಯು ಸ್ಟಡಿಡ್. ಅದು ಬಿಟ್ಟು ಬೇರೆವೆಲ್ಲ ಇದೆಯಲ್ವಾ, ರಿಫ್ಲೆಕ್ಷನ್ ಡ್ಯೂ ಟು ಸ್ಪೆರಿಕಲ್ ಮಿರರ್ಸ್, ಡಿಫ್ರೆಂಟ್ ಪೊಸಿಷನ್ಸು, ಅದನ್ನು 10th ಅಲ್ಲೇ ಕಲ್ತಿದ್ದು. ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು ನಿಮಗೆ. ಆ್ಯಂಡ್ ಈಗ ಸೊ ವಾಟ್ ಈಸ್ ಲಾಸ್ ಆಫ್ ರಿಫ್ರಾಕ್ಷನ್? ಫಸ್ಟ್ ರಿಫ್ರಾಕ್ಷನ್ ಅಂದರೆ ಏನು? ರಿಫ್ರಾಕ್ಷನ್ ಅಂದರೆ ಬೇಸಿಕಲಿ ದ ಬೆಂಡಿಂಗ್ ಆಫ್ ಲೈಟ್. ವೆನ್ ದ ray comes from one medium to other medium, it bends. This is called as refraction. ಯಾಕೆ ಬೆಂಡ್ ಆಗುತ್ತೆ ಅದೊಂದು ನೈಸ್ ಥಿಯರಿನೇ ಇದೆ ಆ್ಯಕ್ಚುಲಿ, ಬಟ್ ಐ ವಿಲ್ ನಾಟ್ ಗೋಯಿಂಗ್ ಟೂ ಮಚ್ ಇನ್ ಟು ದಟ್. ಸೊ ಬೆಂಡಿಂಗ್ ಈಸ್ ಕಾಲ್ಡ್ as what basically refraction. So ಈ ಬೆಂಡಿಂಗ್ when light comes from one medium to other medium, so rarer medium to denser medium or denser medium to rarer medium. So when I say denser it is, that means ಆಪ್ಟಿಕಲಿ ಡೆನ್ಸರ್. ಅಂದರೆ ಏನೋ ಅದು ಮಾಸ್ ಕಡಿಮೆ ಇರ್ಬೋದು, ಆದರೂ ಅದು ರೇಸ್ಗೆ ಡೆನ್ಸರ್ ಆಗಿರ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈಗ ನೌಡೇಸ್ ವಿ ಗೆಟ್ ಸ್ಪೆಕ್ಸ್ ಅಲ್ವಾ, ಈ ಸ್ಪೆಕ್ಸ್ ಎಲ್ಲ ನೋಡೋಕ್ಕೆ ತುಂಬ ಫೈಬರ್ ಥರ ಬರುತ್ತೆ, ಈಗೆಲ್ಲ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಅಂದರೆ ಯು ಕ್ಯಾನ್ ಹ್ಯಾವ್ ಅ ಲೆನ್ಸ್, ಯು ಕ್ಯಾನ್ ಹ್ಯಾವ್ ಎ ಡೆನ್ಸ್ ಮೀಡಿಯಾ ಬಟ್ ಮೇಡ್ ಅಪ್ ಆಫ್ ಸಮ್ ಕೈಂಡ್ ಆಫ್ ಪ್ಲಾಸ್ಟಿಕ್ ಆರ್ ಫೈಬರ್ ಹೂಸ್ ಮಾಸ್ ಇಸ್ ವೆರಿ ಲೆಸ್, ಬಟ್ ಲೈಟ್ಗೆ ತುಂಬ ಡೆನ್ಸರ್. ಅದು ಡೆನ್ಸರ್ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಲ್ಲ, ನಾಟ್ ದಟ್ ಡೆನ್ಸಿಟಿ, ಇಸ್ ಆಪ್ಟಿಕಲಿ ಡೆನ್ಸಿಟಿ. ಅರ್ಥ ಆಯ್ತಾ? ಸೊ ಇನ್ ದ ರೇ ಕಮ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್ ಇಟ್ ಬೆಂಡ್ಸ್. ಸೊ ರೇರರಿಂದ ಡೆನ್ಸರ್ಗೆ ಬಂದರೆ ನೆನ್ಪಿಟ್ಕೊಳ್ಳಿ, ಇಟ್ ಆಲ್ವೇಸ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ವೆನ್ ಕಮ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ವೆನ್ ಕಮ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇದೇ ನೆನ್ಪಿಟ್ಕೊಬೇಕು ನೀವು. ಅರ್ಥ ಆಯ್ತು ಕ್ಲಿಯರ್ ಆಗಿ? ಅದಾದಮೇಲೆ ಸೊ ಈಗ ಸೊ ದೇರ್ ಇಸ್ ಲಾಸ್ ಆಫ್ ರಿಫ್ರಾಕ್ಷನ್. ಒಂದು ಲಾ ಇಸ್ ವೆರಿ ಸಿಂಪಲ್, ಫಸ್ಟ್ ಲಾ ನಿಮ್ಗೆ ಗೊತ್ತಿರುತ್ತೆ. ಸೊ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಆ್ಯಂಡ್ ದ ರಿಫ್ರಾಕ್ಟೆಡ್ ರೇ ಆಲ್ ಲೈ ಇನ್ ಅ ಸೇಮ್ ಪ್ಲೇನ್. ಅಂದರೆ ಏನು, ಇನ್ಸಿಡೆಂಟ್ ರೇ ಹಿಂಗೆ ಬಂದರೆ ರಿಫ್ರಾಕ್ಟೆಡ್ ರೇನು ಅದೇ ಪ್ಲೇನಲ್ಲಿ ಇರಬೇಕು. ನೋಡಿ, ಈ ಬೋರ್ಡ್ ಮೇಲೇ ಇರಬೇಕು, ಹಿಂಗೆ ಆಚೆ ಬರಬಾರ್ದು, ಹಿಂಗೆ ಒಳಗಡೆ ಹೋಗಬಾರ್ದು. ಅರ್ಥ ಆಯ್ತಾ? ಅದು ದಟ್ಸ್ ಅ ಮೀನಿಂಗ್ ಆಫ್ ಸೇಮ್ ಪ್ಲೇನ್. ಅಂದರೆ ಒಂದು ಶೀಟ್ ಆಫ್ ಪೇಪರ್ ಇಟ್ಟರೆ ಆ ಎಲ್ಲ ರೇಸು ಒಂದು ಶೀಟ್ ಆಫ್ ಪೇಪರ್ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಒಂದು ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಆಲ್ ಲೈ ಇನ್ ಅ ಸೇಮ್ ಪ್ಲೇನ್. ಅದಾದಮೇಲೆ ಸೆಕೆಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಒಂದು ಕ್ವಶನ್ ಇರುತ್ತೆ, ಬೋರ್ಡ್ ಎಕ್ಸಾಮಲ್ಲೂ ಕ್ವಶನ್ಸ್ ಇರುತ್ತೆ, ನ್ಯೂಮರಿಕಲ್ಸ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಈ ವಾಟ್ ಈಸ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಇನ್ನೊಂದು ವೈ ದಿಸ್ ಸಿ NCERT ಇಮೇಜ್ ತೊಗೊಂಡಿದ್ದೀನಿ ಬೇಸಿಕಲಿ. ಸೊ ಇಫ್ ದೆರ್ ಇಸ್ ಅನ್ ರೇ ಕಮ್ಸ್ 100%, ಸೊ ಆಲ್ಮೋಸ್ಟ್ 90% ನಿಮಗೆ ಒಳಗಡೆ ಹೋದ್ರೂ ಬಟ್ ಸ್ಟಿಲ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ರಿಫ್ಲೆಕ್ಷನ್ ಹ್ಯಾಪನ್ಸ್. ಯಾವುದು 100% ಅಲ್ಲ. ಅಫ್ಕೋರ್ಸ್ ದೇರ್ ಇಸ್ ಒನ್ ಥಿಂಗ್ 100%, ದಟ್ ಇಸ್ ಕಾಲ್ಡ್ ಅಸ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್. ಯಾವತ್ತೇ ಆಗಲಿ ಒಂದು ರೇ ಇನ್ಸಿಡೆಂಟ್ ಆದರೆ ಅಲ್ಲಿ ರಿಫ್ಲೆಕ್ಷನು ಇರುತ್ತೆ, ರಿಫ್ರಾಕ್ಷನು ಇರುತ್ತೆ. ಈವನ್ ಇನ್ ದ ಕೇಸ್ ಆಫ್ ರಿಫ್ಲೆಕ್ಷನ್ ಆಲ್ಸೋ, ನೀವು ರಿಫ್ಲೆಕ್ಷನ್ ಅಂತ ಹೇಳ್ತೀರಲ್ಲ, ಒಂದು ಸ್ವಲ್ಪ ತಿಕ್ ಗ್ಲಾಸ್ ಸ್ಲ್ಯಾಬ್ ತೊಗೊಂಡ್ರೆ ನಾವು ಏನು ಮಿರರ್ ತೊಗೊತೀವಲ್ಲ, ಮಿರರ್ ಥಿಕ್ನೆಸ್ ಇರುತ್ತೆ. ಆ್ಯಕ್ಚುಲಿ ರೇ ಬಂದು ಸ್ವಲ್ಪ ಹಿಂಗೆ ಇನ್ಸಿಡೆಂಟ್ ಆಗಿ ಮತ್ತೆ ಹಿಂಗೆ ಹೋಗಿ ಹಿಂಗೆ ಹೋಗುತ್ತೆ, ಬಟ್ ನಾವು ನಿಮ್ಗೆ ತೋರಿಸೋದು ಹಿಂಗೆ ಅಷ್ಟೇ. ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು I is equal to R ಅಂತ. ಬಟ್ ಇಫ್ ಯು ಕನ್ಸಿಡರ್ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್, ಈ ಥಿಕ್ನೆಸ್ ಇಲ್ಲ, ಅದನ್ನು ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ದರ್ ಇಸ್ ಸಮಥಿಂಗ್ ಸೆಕೆಂಡ್ ಬ್ರೈಟ್ ಸ್ಪಾಟ್ ಏನೋ ಒಂದು ಕ್ವಶನ್ ಇದೆ ಆ್ಯಕ್ಚುಲಿ. ಎನಿವೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾವತ್ತೇ ಆಗಲಿ 100% ರಿಫ್ಲೆಕ್ಷನು 100% ರಿಫ್ರಾಕ್ಷನ್ ಆಗೋದಿಲ್ಲ, ಎಕ್ಸೆಪ್ಟ್ ಅಫ್ಕೋರ್ಸ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಆಗುತ್ತೆ 100% ರಿಫ್ಲೆಕ್ಷನ್. ಬಟ್ ಇಲ್ಲಿ ಸೊ ಇವನ್ ದೋ ಇಟ್ಸ್ ಹ್ಯಾಪ್ನಿಂಗ್ ರಿಫ್ರಾಕ್ಷನ್, ಬಟ್ ಸ್ಮಾಲ್ ಅಮೌಂಟ್ ಆಫ್ ರೇಸ್ ಗೆಟಿಂಗ್ ರಿಫ್ಲೆಕ್ಟೆಡ್. So majority undergoes refraction only, so it is called refraction. Majority 95-98% refraction ಆಗುತ್ತೆ. ಇದನ್ನು ಮರ್ತೋಗ್ಬಿಡಿ, NCERT ಟೆಕ್ಸ್ಟ್ ಬುಕ್ ಕೊಟ್ಟು ತೊಗೊಂಡಿದ್ದೀನಿ ನಾನೀಗ ಒಂದು ಡೆನ್ಸರ್ ಮೀಡಿಯಮ್ ನೋಡಿ, ಒಂದು ಡೆನ್ಸರ್ ಮೀಡಿಯಮ್, ಇನ್ನೊಂದು ರೇರರ್ ಮೀಡಿಯಮ್ ತೊಗೊಂಡಾಗ ಸೊ ರೇ ಏನಾಗುತ್ತೆ, ಬೇಸಿಕಲಿ ದ ರೇ ಈಸ್ ಕಮಿಂಗ್ ಫ್ರಮ್ ಇಮ್ಯಾಜಿನ್ ಡೆನ್ಸರ್ ಟು ರೇರರ್, ಹಿಂಗೆ ಬರ್ತಾ ಇದೆಯಾ. ಸೊ ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ವಾಟ್ ಈಸ್ ಅ ಲಾ ಸೇಸ್ ಸ್ನೆಲ್ಸ್ ಲಾ, ನೀವು ನೀವು ಆ್ಯಂಗಲ್ ಚೇಂಜ್ ಮಾಡ್ಬೋದು. ನಾನು I1ಗೆ ಏನು ಮಾಡು 20 ಡಿಗ್ರಿ ತೊಗೊತೀನಿ, ಆಗ R ಬೇರೆ ವ್ಯಾಲ್ಯೂ ಬರುತ್ತೆ, I2 ಇನ್ನೊಂದೇನು ಬೇರೆ ವ್ಯಾಲ್ಯೂ ತೊಗೊತೀನಿ, R ಚೇಂಜ್ ಆಗುತ್ತೆ. ಈಗ I45 ತೊಗೊತೀನಿ, R ಚೇಂಜ್ ಆಗುತ್ತೆ, I55 ತೊಗೊತೀನಿ, R ಚೇಂಜ್ ಆಗುತ್ತೆ. ಅಂದರೆ I ಚೇಂಜ್ ಆದರೆ ಆರು ಚೇಂಜ್ ಆಗುತ್ತೆ ಅಲ್ವಾ. I ಚೇಂಜ್ ಆದರೆ
ಆರ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಚೇಂಜ್ ಮಾಡಿದ್ರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಚೇಂಜ್ ಆಗುತ್ತೆ. ಆದರೆ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸಖತ್ತಲ್ವಾ? ನೀವು ಐ ಚೇಂಜ್ ಮಾಡಿದ್ರೆ ಆರ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ರೇಷಿಯೋ ತೊಗೊಂಡಾಗ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಸೈನ್ ತೊಗೊಂಡಾಗ ಇದ್ರದ್ದು ಸೈನ್ ವ್ಯಾಲ್ಯೂ ಈ ಆ್ಯಂಗಲ್ದು ಸೈನ್ ವ್ಯಾಲ್ಯೂ ತೊಗೊಂಡು ಎರಡನ್ನೂ ಡಿವೈಡ್ ಮಾಡಿದ್ರೆ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ, ಒಂದು ವೇಳೆ ಇದು ವಾಟರ್ ಅಂತ ತೊಗೊಂಡು ಇದನ್ನು ಹೇರ್ ಅಂತ ತೊಗೊಂಡ್ರೆ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಏನಾದರೂ ಆಗಿರ್ಬೋದು. ಯು ಕ್ಯಾನ್ ಹ್ಯಾವ್ ಗ್ಲಾಸ್ ಆ್ಯಂಡ್ ವಾಟರ್, ಯು ಕ್ಯಾನ್ ಹ್ಯಾವ್ ಎನಿಥಿಂಗ್ ಯು ವಾಂಟ್. ಸೊ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ದ ರೇಷಿಯೋ ಆಫ್ sine of angle of incidence to sine of angle of refraction always remains constant. This constant is called as what? Refractive index. Idu naven karitivi refractive index anta kariti. ಏನು refractive index ಅಂದ್ರೆ ವೆರಿ ಸಿಂಪಲ್. ಇಟ್ ಟೆಲ್ಸ್ ಅಂದರೆ ನಾನು ಒಂಥರ ವೇಗ ಹೇಳ್ತೀನಿ ನಿಮಗೆ ನಾರ್ಮಲ್ ಲೇಮ್ಯಾನ್ ಟರ್ಮ್ಸಲ್ಲಿ. ಏನಂದರೆ ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಇಟ್ ಟೆಲ್ಸ್ ಅಬೌಟ್ ಹೌ ಮಚ್ ಬೆಂಡಿಂಗ್. ಅಂದರೆ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಜಾಸ್ತಿ ಬೆಂಡ್ ಆಗುತ್ತೆ, ಕಡಿಮೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಕಡಿಮೆ ಬೆಂಡ್ ಆಗುತ್ತೆ. ಎರಡೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇದ್ದರೆ ಬೆಂಡ್ ಆಗೋದೇ ಇಲ್ಲ, ಹಾಗೆ ಹೋಗುತ್ತೆ. ನಾವು ಇದನ್ನೆಲ್ಲ ಇನ್ನೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಒಳ್ಳೊಳ್ಳೆ ಕ್ವಶನ್ಸ್ ಬರುತ್ತೆ. ಆಚೆಗಡೆ ಒಳಗಡೆ ಲೆನ್ಸ್ ಇರುತ್ತೆ, ಆಚೆಗಡೆ ಆಯಿಲ್ ಇರುತ್ತೆ, ಇನ್ನು ಒಂದು ಕಡೆ ಆಯಿಲ್ ಒಂದು ಕಡೆ ವಾಟರ್ ಇರುತ್ತೆ ಲೆನ್ಸ್ ಮಧ್ಯೆ. ಹೇಗೆ ಫೈಂಡ್ ಮಾಡ್ತೀರಾ? ಇದನ್ನ ಅರ್ಥ ಮಾಡ್ಕೊಂಬೇಕು. ಮಾಡಬೇಕಂದ್ರೆ ನೀವು ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದು ಜಾಸ್ತಿ ಇದೆ ಅಲ್ಲಿ ಬೆಂಡ್ ಜಾಸ್ತಿ ಆಗುತ್ತೆ, ಡಿವಿಯೇಷನ್ ಜಾಸ್ತಿ ಆಗುತ್ತೆ. ನೀವು ಪ್ರತಿಯೊಂದು ರಿಲೇಟ್ ಮಾಡಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸಿಂದ ಹಿಡಿದು ಕ್ರಿಟಿಕಲ್ ಆ್ಯಂಗಲಿಂದ ಹಿಡಿದು ಡಿವಿಯೇಷನಿಂದ ಹಿಡಿದು ಸೊ ಈ ಪವರಿಂದ ಹಿಡಿದು ಫೋಕಲ್ ಲೆಂತಿಂದ ಹಿಡಿದು ನಿಮ್ಗೆ ಯಾವುದಾದ್ರು ಒಂದು ಕೊಟ್ಟಿದ್ರೆ ಇನ್ನೊಂದು ಫೈನ್ ಮಾಡಬೇಕು. ಅಂದರೆ ಫೈನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅದನ್ನ ಅರ್ಥ ಮಾಡ್ಕೊಬೇಕು ನೀವು. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ? ಬೆಂಡಿಂಗ್ ಇದೆಯಲ್ವಾ, ಬೆಂಡಿಂಗು ಆ ಬೆಂಡಿಂಗ್ ಜಾಸ್ತಿ ಆಗುತ್ತೆ, ಜಾಸ್ತಿ ಬೆಂಡ್ ಆಗುತ್ತೆ. ದಟ್ಸ್ ದ ಮೀನಿಂಗ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. Or we can also say in one more way, the refractive index nothing but it's also nothing but velocity, speed of light in the medium 1. Illi speed of light divided by speed of light in the medium 2. Most of the time medium 1 ನಾವೇನು ತೊಗೊತೀವಿ? ಏರ್ ಇಲ್ಲ ವ್ಯಾಕ್ಯೂಮ್ ತೊಗೊತೀವಿ. ಸೊ ಸ್ಪೀಡ್ ಆಫ್ ಲೈಟ್ ಇನ್ ಏರಿನ ವ್ಯಾಕ್ಯೂಮ್ ನಮ್ಗೆ ಗೊತ್ತಿರುತ್ತೆ 3 × 10⁸ ಅಂತ. ಸೊ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್, ಯಾವುದೇ ಒಂದು ಮೀಡಿಯಮ್ ಲೈಟ್ ಎಂಟ್ರಿ ಆದರೆ ಅದು ಸ್ಪೀಡ್ ಸ್ವಲ್ಪ ಕಡಿಮೆ, ಯಾವತ್ತೂ ಕಡಿಮೆ ಆಗುತ್ತೆ. ಸೊ ನೀವು ವಿತ್ ರೆಸ್ಪೆಕ್ಟ್ ಟು ಹೇರ್ ತೊಗೊಂಡ್ರೆ ಯಾವುದೋ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದೋ ಒಂದು ಮೆಟೀರಿಯಲ್ದು ವಿತ್ ರೆಸ್ಪೆಕ್ಟ್ ಟು ವಾಟರ್, ವಿತ್ ರೆಸ್ಪೆಕ್ಟ್ ಟು ಹೇರ್ ಅಂದರೆ ವಾಟರ್ ವಿತ್ ರೆಸ್ಪೆಕ್ಟ್ ಟು ಹೇರ್, ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಹೇರ್, ಇಲ್ಲ ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ಹೇರ್, ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ಹೇರ್, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಮಾಡಿದಾಗ ಯು ಆಲ್ವೇಸ್ ಗೆಟ್ ವ್ಯಾಲ್ಯೂ ಮೋರ್ ದ್ಯಾನ್ 1. ಇಂತಕ್ಕೆ ದ ಡೆಫಿನೇಷನ್ ಸೇಸ್ ಇಟ್ಸ್ ಅ ವೆಲಾಸಿಟಿ ಆಫ್ ದ ಮೀಡಿಯಮ್ 1, ವೆಲಾಸಿಟಿ ಇನ್ ದ ಮೀಡಿಯಮ್ 1 ಡಿವೈಡ್ ಬೈ ಮೀಡಿಯಮ್ 2. ಯಾವತ್ತು ನನ್ನ ಕೈ ನೆನ್ಪಿಟ್ಕೊಳ್ಳಿ. ಇಫ್ ಯು ವಾಂಟ್ ಟು ಫೈಂಡ್ refractive index 2, refractive index of 2 with respect to 1, it is sin I by sin r. Nodi 2 medium 2 with respect to 1 is sin I by sin r. Refractive index of 2 with respect to 1 is velocity in 1 divided by velocity in 2. 2 with respect to 1 is 1 divided by 2. Right? So this is basically v1 divided by v2. We can also write v in terms of lambda f. So v1 is equal to lambda 1 divided by lambda 2. For formula is speed is equal to lambda f ಅಂತ ಒಂದು ಫಾರ್ಮುಲಾ ಇದೆ. ಸೊ ವಿ ಕ್ಯಾನ್ ಯೂಸಿಂಗ್ ದಟ್. ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ ಯಾವತ್ತೇ ಆಗಲಿ. ರಿಫ್ರಾಕ್ಷನಲ್ಲಿ ವೆನ್ ಲೈಟ್ ಗೋಸ್ ಫ್ರಮ್ ಒನ್ ಮೀಡಿಯಮ್ ಟು ಅದರ್ ಮೀಡಿಯಮ್ ಅದರದ್ದು ವೆಲಾಸಿಟಿ ಚೇಂಜ್ ಆಗುತ್ತೆ, ವೇವ್ಲೆಂತ್ ಚೇಂಜ್ ಆಗುತ್ತೆ, ಬಟ್ ಸ್ಪೀಡ್ ಅನ್ನೋದು ಅದರದ್ದು ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಫ್ರೀಕ್ವೆನ್ಸಿ ಡಿಪೆಂಡ್ ಆಗುತ್ತೆ ಸೋರ್ಸ್ ಮೇಲೆ. ಅರ್ಥ ಆಯ್ತಾ? ಇಷ್ಟು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಸ್ಲೈಡ್ ಮಕ್ಕಳೇ. ರಿಫ್ರಾಕ್ಟಿವ್ ಇಂಡೆಕ್ಸು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ವೆರಿ ಸಿಂಪಲ್. ಇಸ್ ರೇಷಿಯೋ ಆಫ್ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಐ ಚೇಂಜ್ ಆಗುತ್ತೆ, ಆರು ಚೇಂಜ್ ಆಗುತ್ತೆ, ಬಟ್ ಫಾರ್ ಗಿವನ್ ಪೇರ್ ಆಫ್ ಮೀಡಿಯಾ ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ದಿಸ್ ಇಸ್ ನೋನ್ ಎಸ್ ಸ್ನೆಲ್ಸ್ ಲಾ. ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವೇ ಬರೀಬೋದು. ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬರೀಬೋದು. ಅರ್ಥ ಆಯ್ತಾ? ಈಗ ದಿಸ್ ಒನ್ ಮೋರ್ ಟಾಪಿಕ್ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್. ಅಗೇನ್ ಮಕ್ಕಳಿಗೆ ಡಿರೈವೇಷನ್ಸ್ ಎಲ್ಲ ಬೇಕಾಗಿಲ್ಲ. ಸೊ ದಿಸ್ ಡಿರೈವೇಷನ್ಸ್ ಆರ್ ನಾಟ್ ರಿಕ್ವೈರ್ಡ್, ಬಟ್ ನಾನು ಸುಮ್ಮನೆ ಬರ್ದೀನಿ ಅಷ್ಟೇ ಅಲ್ಲಿ. ಸೊ ಯಾರಿಗಾದರೂ ಗೊತ್ತಾಗಬೇಕಂದ್ರೆ ಹೇಗೆ ಅಂತ. ಬಟ್ ಯು ಶುಡ್ ನೋ ದ ಫಾರ್ಮುಲಾಸ್. ನಿಮ್ಗೆ ಎರಡು ಫಾರ್ಮುಲಾಸ್ ಗೊತ್ತಿರಬೇಕು. ಬಟ್ ಐ ವಿಲ್ ಟೀಚ್ ಯು ಕ್ವಿಕ್ಲಿ ಡಿರೈವೇಷನ್ ಬೇಕಾಗಿಲ್ಲ, ಬಟ್ ಐ ವಿಲ್ ಟೀಚ್ ಯು ಕ್ವಿಕ್ಲಿ. ವಾಟ್ ಈಸ್ ರಿಯಲ್ ಡೆಪ್ತ್ ಅಪಾರೆಂಟ್ ಡೆಪ್ತ್ ಅಂದರೆ ವೆರಿ ಸಿಂಪಲ್. ಯಾವುದೋ ಒಂದು ನಾವು ಡೆನ್ಸರ್ ಮೀಡಿಯಾ ವಾಟ್ರಲ್ಲಿ, ಈಗ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ನೀವು ಕಾಲು ಇಟ್ಕೊಂಡು ನೋಡಿದ್ರೆ ಹಿಂಗೆ ನಿಮ್ಮ ಕಾಲು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಶಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಅಂದರೆ ವೈ ಇಟ್ಸ್ ಗಾಟ್ ಶಾರ್ಟ್. ಅದಕ್ಕೆ ನಾವು ಹೇಳೋದು ಯಾವತ್ತೇ ಆಗಲಿ ನೆವರ್ ಜಡ್ಜ್ ಯಾವುದೇ ಒಂದು ವಾಟರ್ ಬಾಡಿದು
ನೋಡಿಬಿಟ್ಟು ಓ ಇದು ಡೆಪ್ತ್ ಇದೆ ಡೆಪ್ತ್ ಇಲ್ಲ ಅಂತ ನಾವು ಜಡ್ಜ್ ಮಾಡಬಾರ್ದು. ತುಂಬ ಜನ ನೀವು ಹೋಗಿ ಡೆಪ್ತ್ ಇಲ್ಲ ಅಂದ್ಬಿಟ್ಟು ಏನು ಅದ್ರ ಮೇಲೆ ಜಂಪ್ ಮಾಡ್ತಾರೆ, ದೆನ್ ವಿಲ್ ಗೋ ಆಫ್ ಇನ್ಸೈಡ್. ತುಂಬ ಸದ್ಯದ ಕೇಸಸ್ ಆಗಿದೆ. ಅದರಿಂದ ನೆವರ್ ಜಡ್ಜ್ ವಾಟರ್ ಬಾಡಿ, ಯಾವುದನ್ನು ವಾಟರ್ ಬಾಡಿ ಡೆಪ್ತನ್ನ ನೋಡಿಬಿಟ್ಟು ಹೇಳಬಾರ್ದು ಓ ಇದೇನು ಮೇಲೇ ಇದೆ ಕೆಳಗಡೆ. ಇದು ತುಂಬ ತಪ್ಪು. ಯಾಕೆ ಅಂದರೆ ರಿಯಲ್ ಡೆಪ್ತ್ ಅಪ್ಯಾರೆಂಟ್ ಡೆಪ್ತ್ ಅಂದರೆ ಏನು, ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅಂದರೆ ಏನು ಬೇಸಿಕಲಿ ನಿಮಗೆ ವೆರಿ ಸಿಂಪಲ್, ಆಬ್ಜೆಕ್ಟ್ ಇಲ್ಲಿದೆಯಾ, ಆಬ್ಜೆಕ್ಟ್ನ ಎಷ್ಟೊಂದು ರೇಸ್ ಹೋಗುತ್ತೆ, ಎಷ್ಟೊಂದು ರೇಸ್ ಹೋಗುತ್ತೆ, ಒಂದೇ ಅಲ್ಲ ಎಷ್ಟೊಂದು ರೇಸ್ ಹೋಗುತ್ತೆ. ನಾವು ಯಾವುದು ಎರಡು ರೇಸ್ ತೊಗೊತಾ ಇದೀವಿ ಅಷ್ಟೇ. ಯಾವುದು ಒಂದರೆ ಹಿಂಗೆ ಡಿವಿಯೇಟೆಡ್, ಯಾವುದೇ ಪರ್ಪೆಂಡಿಕ್ಯುಲರ್ ಹೋದರೆ ಅನ್ಡಿವಿಯೇಟೆಡ್ ಆಗುತ್ತೆ. ಇಫ್ ದ ರೇ ಗೋಸ್ ಪರ್ಪೆಂಡಿಕ್ಯುಲರ್ ಇಟ್ ವಿಲ್ ಗೋ ಅನ್ಡಿವಿಯೇಟೆಡ್. ಇನ್ನೊಂದು ನಾವು ತೊಗೊತಾ ಇದ್ದೀವಿ ಯಾವುದೋ ಒಂದು ರ್ಯಾಂಡಮ್ ರೇ, ಈ ಥರ ತೊಗೊತಾ ಇದ್ದೀವಿ, ಬೆಂಡ್ ಆಗ್ತಾ ಇದೆ. ವಿ ನೋ ಕ್ಲಿಯರ್ಲಿ ವೆನ್ ರೇ ಗೋಸ್ ಫ್ರಮ್ ಡೆನ್ಸರ್ ಟು ರೇರ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆಯಿತಾ? ಅದಾದಮೇಲೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಈಗ ನಮಗೇನು ಅನ್ಸುತ್ತೆ, ನಾವಿಲ್ಲಿ ನೋಡಿದಾಗ ಇಲ್ಲಿ ಕಣ್ಣಲ್ಲಿ ನೋಡ್ತೀವಲ್ಲ, ಓಕೆ ಫೈನ್ ಬಿಡಿ, ಓಕೆ ನಾವು ಕಣ್ಣಲ್ಲಿ ನೋಡಿದಾಗ ಸೊ ಏನಾಗುತ್ತೆ ನಮಗೆ ಸ್ಟ್ರೇಟ್ ನಾವು ಬೆಂಡ್ ಎಲ್ಲ ನೋಡೋಕ್ಕಾಗೋದಿಲ್ಲ. ಅವರ್ ಐಸ್ ಕಾಣಿಸಿದ ಬೆಂಡಿಂಗ್ ಆಫ್ ರೇಸ್, ನಮಗೆ ಏನಿದು ಸ್ಟ್ರೇಟ್ ಕಾಣಿಸುತ್ತೆ ಅಷ್ಟೇ. ಇಲ್ಲಿಂದ ರೇ ಹಿಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಇಟ್ ಫೀಲ್ಸ್ ದಟ್ ದ ಇಮೇಜ್ ಸಮ್ವೇರ್ ಇಸ್ ಹಿಯರ್. ಆ್ಯಕ್ಚುಲಿ ಆಬ್ಜೆಕ್ಟ್ ಇಲ್ಲಿದೆ, ನಮ್ಗೆ ಇಲ್ಲಿ ಕಾಣಿಸುತ್ತೆ. ಅಂದರೆ ಇದು ಬಂದು ಅಪ್ಯಾರೆಂಟ್ ಡೆಪ್ತ್, ಇದು ಬಂದು ರಿಯಲ್ ಡೆಪ್ತ್. ಅರ್ಥ ಆಯ್ತಾ? ಸೊ ನಿಮಗೆ ಹೈಯರ್ ಕಾಣಿಸುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್, ಇದು ಬಂದು ರಿಯಲ್ ಅಪ್ಯಾರೆಂಟ್ ಡೆಪ್ತು. ಸೊ ಇದೇನು ಎಷ್ಟು ಹೈಟ್ ಹೋಗಿದೆ ಅದನ್ನು ಶಿಫ್ಟ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಪ್ರೂವ್ ಮಾಡೋಕ್ಕೂ ಮತ್ತೆ ವೆರಿ ಸಿಂಪಲ್ ಮಕ್ಕಳು, ಇಲ್ಲ ಟ್ರಯಾಂಗಲ್ ಪ್ರೂವ್ ಮಾಡೋಕ್ಕೂ ಅಗೇನ್ ಇಟ್ ಯೂಸ್ ಮ್ಯಾಥಮೆಟಿಕ್ಸ್. ನಾವು ಝೆಡ್ ಶೇಪ್, ಸೊ ಇದು ಐ ಅಂತ ತೊಗೊಂಡ್ರೆ ಇದು ಐ ಇರುತ್ತೆ ಝೆಡ್ ಶೇಪು, ಇದು ಆರ್ ಅಂತ ತೊಗೊಂಡ್ರೆ ಇದು ಆರ್ ಇರುತ್ತೆ. ಇದು ವಿ ಕಾಲ್ ಕರಸ್ಪಾಂಡಿಂಗ್. ಸೊ ನಾನು ಆ್ಯಕ್ಚುಲಿ ನಾನು ಟೀಚ್ ಮಾಡ್ತಾಯಿದ್ದೆ, ನಾನು ಇಂಜಿನಿಯರಿಂಗ್ ಮಾಡೋಕ್ಕಂತ ಟೀಚ್ ಮಾಡ್ತಾಯಿದ್ದೆ. ಸೊ ಒಬ್ಬ ಸ್ಟೂಡೆಂಟ್, ನನಗೆ ತುಂಬ ಇಂಗ್ಲೀಷ್ ಮೀಡಿಯಮ್ಸ್ ಎಲ್ಲ ಸ್ಟೂಡೆಂಟ್ಸ್ ಇದ್ದರು. ನಾನು ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಕರಸ್ಪಾಂಡಿಂಗ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಟೆಲ್ ಮಿ, ಒಂದು ಸ್ಟೂಡೆಂಟ್, ಸೊ ಸಾರಿ ಇಟ್ಸ್ ನಾಟ್ ಕಾಲ್ ಕರಸ್ಪಾಂಡಿಂಗ್, ಇಟ್ಸ್ ಕಾಲ್ ಕೋರಸ್ಪಾಂಡಿಂಗ್, ಸಮಥಿಂಗ್ ಲೈಕ್ ಕೋರಸ್ಪಾಂಡಿಂಗ್ ಅಂತ. ಇವೆರಡು ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ ಮಕ್ಕಳೇ. ಸೊ ಇಟ್ಸ್ ಕಾಲ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಯಾವುದೋ ಒಂದು ಓಕೆ ಕಾನ್ಸೆಪ್ಟ್ ಅರ್ಥ ಸಾಕ್ತಲ್ಲ. ಇಲ್ಲಿದೆ ಆರು, ಇದು ಕೂಡ ಆರು ಇರುತ್ತೆ. ನಾನು ಎರೇಸ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಆಯಿತಾ? ಸೊ ಈ ಥರ ಇದು ಆರು ಇದ್ದರೆ ಇದು ಆರು ಇರುತ್ತೆ. ಅದಾದಮೇಲೆ ಸೇಮ್ ಸೈನ್ ಐ ತೊಗೊಂಡು ನೀವು ದಿಸ್ ಡಿವೈಡೆಡ್ ಬೈ ದಿಸ್ ಮಾಡ್ತೀರಾ, ಸೈನ್ ಆರ್ ತೊಗೊಂಡು ದಿಸ್ ಡಿವೈಡೆಡ್ ಬೈ ದಿಸ್ ಮಾಡ್ತೀರಾ. ಬಟ್ ವಿ ಆಲ್ ಅಗೇನ್ ಅಸ್ಯೂಮ್ ದಟ್ ಎ ಈಸ್ ಕೋಇನ್ಸೈಡಿಂಗ್ ವಿತ್ ಬಿ. ಎ ಬಂದು ಬಿ ತುಂಬ ನಿಯರ್ ಇರುತ್ತೆ. ನಿಮಗೆ ಇಷ್ಟೊಂದು ದೂರ ಕಾಣಿಸೋದಿಲ್ಲ. ನೀವು ನೋಡಿದಾಗ ಆ ಕಾಯಿನ್ ನೋಡ್ತಾರೆ, ನಿಮ್ಮ ಕಣ್ಣೇ ಫಸ್ಟ್ ಆಫ್ ಆಲ್ ಹತ್ರ ಇರುತ್ತೆ. ಆ್ಯಂಡ್ ಮೂರ ನೀವು ಬಕೆಟಲ್ಲಿ ಕಾಯಿನ್ ನೋಡ್ತಾ ಇರ್ತೀರ, ಅಲ್ಲಿಂದ ಎರಡು ರೇಸ್ ಬರುತ್ತೆ. ಆ ರೇಸ್ ಬಂದು ನಿಮ್ಗೇನು ಇಷ್ಟು ದೂರ ಕಾಣಿಸೋದಿಲ್ಲ. ಇಟ್ ವೆರಿ ಕ್ಲೋಸ್ ಬೈ, ಎ ಆ್ಯಂಡ್ ಬಿ ಎರಡು ಕ್ಲೋಸ್ ಬೈ ಇರುತ್ತೆ. ಅದರಿಂದ ಅಪ್ರಾಕ್ಸಿಮೇಟ್ಲಿ ಬಿ ಐ ಅನ್ನೋದು ಬಿ ಐ ವಿಲ್ ಬಿ ಸೇಮ್ ಆಸ್ ಎ ಐ, ಬಿ ಒ ವಿಲ್ ಬಿ ಸೇಮ್ ಆಸ್ ಎ ಒ. ಸೊ ಹಂಗಂದು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಡಿರೈವ್ ದಿಸ್ ಫಾರ್ಮುಲಾ. ಸೊ ನೀವು ಅದು ತಲೆ ಕೆಡ್ಸ್ಕೊ, ಫಾರ್ಮುಲಾ ನೆನಪಬೇಕಾದ್ರೆ ನೆಸೆಸಿಟಿ ಇಲ್ಲ. ಸೊ ನಾವು ಫಾರ್ಮುಲಾ ಡಿರೈವ್ ಮಾಡಿದಾಗ ನಮಗೇನು ಬರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡಿ ನೆನ್ಪಿಟ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1. ಇನ್ ದಿಸ್ ಕೇಸ್ ಸೈನ್ ಆರ್ ಡಿವೈಡೆಡ್ ಬೈ ಸೈನ್ ಐ. ಸೊ ಸೈನ್ ಆರ್ ಡಿವೈಡೆಡ್ ಬೈ ಸೈನ್ ಐ. ಈವನ್ ನಮ್ಮ ಡಿರೈವೇಷನ್ಸಲ್ಲೂ ಹಾಗೆ ಯೂಸ್ ಮಾಡ್ತೀವಿ. ಸೊ ಯಾವತ್ತೂ ಸೈನ್ ಐ ಬೈ ಸೈನ್ ಆರ್ ಅಲ್ಲ, ನಾಳೆ ಸೈನ್ ಐ ಬೈ ಸೈನ್ ಆರ್. ಅದಕ್ಕೇನು ಹೇಳಿದ್ದು ನೆನ್ಪಿಟ್ಕೊಳ್ಳಿ. 2 ವಿತ್ ರೆಸ್ಪೆಕ್ಟ್ ಟು 1 ಅಂದರೆ ಆ್ಯಂಗಲ್ ಇನ್ ದ ಟಾಪ್ ಡಿವೈಡ್ ಬೈ ಆ್ಯಂಗಲ್ ಇನ್ ದ ಡಿನಾಮಿನೇಟರ್. ಅರ್ಥ ಆಯ್ತಾ? ಸೈನ್ ಐ n to 1 ಇಸ್ ನಥಿಂಗ್ ಬಟ್ ಇದು ರಿಫ್ರಾಕ್ಟಿವ್ನೆಸ್ 2 ವಿತ್ ರೆಸ್ಪೆಕ್ಟ್ ಟು 1 ಇಸ್ ಇಲ್ಲಿ ಆರ್ ಇದೆ, ಇಲ್ಲಿ ಆಗಿದೆ, ಸೈನ್ ಆರ್ ಬೈ ಸೈನ್ ಐ. ಅದನ್ನು ಹಾಕೊಂಡು ನಾವು ಡಿರೈವ್ ಮಾಡಿದಾಗ ನಮಗೇನು ಬರ್ತದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಆರ್ ಡಿವೈಡ್ ಬೈ ರಾ ಆರ್ ಇ ರಾ. ರಾಜೇಂದ್ರ ಪ್ರಸಾದ್ ನನ್ನ ಹೆಸರು, ನಿಮ್ಮ ಹೆಸರು ರಾಜೇಶ್, ರಮೇಶ್, ರಂಜಿತಾ, ಯು ಕ್ಯಾನ್ ರಿಮೆಂಬರ್ ವಾಟ್ ಎವರ್ ಯು ವಾಂಟ್. ಆರ್ ಎ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಆರ್ ಬೈ ಎ. ಶಿಫ್ಟ್ ಅಂದರೆ ಏನು, ಎಷ್ಟು ಮೇಲೆ ಹೋಗಿದೆ, ಹೈಟು ಎಷ್ಟು ಮೇಲೆ ಹೋಗಿದೆ. ಸೊ ರಿಯಲ್ ಡೆಪ್ತ್ ಮೈನಸ್ ಅಪ್ಯಾರೆಂಟ್ ಡೆಪ್ತ್. ಆರ್ ಮೈನಸ್ ಎ ಮಾಡಿದಾಗ ನಮಗೆ ಶಿಫ್ಟ್ ಬರುತ್ತೆ. ಏನು ರಿಪ್ಲೇಸ್ ಮಾಡಿ ವಿತ್ ಆರ್ ಬೈ ಎನ್ ಫ್ರಮ್ ದಿಸ್ ಫಾರ್ಮುಲಾ. ಎ ಈಸ್ ಈಕ್ವಲ್ ಟು ಆರ್ ಬೈ ಎನ್. ಇದು ಕಾಮನ್ ತೊಗೊಂಡ್ರೆ ವಿಲ್ ಗೆಟ್ ಆರ್ 1 ಡಿವೈಡ್ ಬೈ 1 ಮೈನಸ್. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಅದಾದಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳ, ನೆಕ್ಸ್ಟ್ ಟಾಪಿಕ್. ಸಾರಿ. ಆ್ಯಂಡ್ ಇಲ್ಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಏನು ಹೇಳ್ತೆ ಟಾಪಿಕ್ ಅಂದರೆ ವೆರಿ ವೆರಿ ಸಿಂಪಲ್ ಅಗೇನ್. So let's say again, whenever I say there is a object is kept in the denser media and this is the rarer media. So the rays are going from denser medium to rarer medium. Whenever ray goes, of course it's not like 100% refraction. There's some amount of getting refracted, some small amount getting reflected. Small amount. Idu majority refraction ಆಗುತ್ತೆ, small amount reflection. ಅದಕ್ಕೆ NCERT ಬುಕ್ಕಲ್ಲಿ they have given these two. ಆಯಿತಾ? ಅದಾದಮೇಲೆ ಅದೇ ರೀತಿ ಇಲ್ಲೊಂದು ರೇ ಹೋದಾಗ ಅದೇ ಸ್ವಲ್ಪ ರಿಫ್ರಾಕ್ಷನ್ ಆಗುತ್ತೆ, ಸ್ವಲ್ಪ ರಿಫ್ಲೆಕ್ಷನ್ ಆಗುತ್ತೆ ಒಳಗಡೆ, ವೆರಿ ಸ್ಮಾಲ್ ಅಮೌಂಟ್.
ಬಟ್ ಈ ಥರ ಹೋಗ್ತಾ ಇದ್ದಂಗೆ I'll take one more diagram. ಓಕೆ, ಸೊ ಫಸ್ಟ್ ಏನಾಗುತ್ತೆ, ಒಂದು ರೇ ವಿತ್ ದ ರೇ ವಿಚ್ ಗೋಸ್ ಪರ್ಪೆಂಡಿಕ್ಯುಲರ್ ವಿಲ್ ಗೋ ಅನ್ಡಿವಿಯೇಟೆಡ್. ಸ್ವಲ್ಪ ಹಿಂಗೆ ಹೋದಾಗ ಏನಾಗುತ್ತೆ, ಬೆಂಡ್ ಆಗುತ್ತೆ. ಇನ್ನು ಸ್ವಲ್ಪ ಹೋದಾಗ ಇನ್ನು ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಈ ಥರ ಬೆಂಡ್ ಆಗಿ ಯಾವುದೋ ಒಂದು ಪಾಯಿಂಟಲ್ಲಿ ಎಕ್ಸಾಕ್ಟ್ಲಿ ಪ್ಯಾರಲ್ ಆಗಿಬಿಡುತ್ತೆ, ಹಿಂಗೆ ಪ್ಯಾರಲ್ ಟು ದ ಸರ್ಫೇಸ್. ಸೊ ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಾ ಫಾರ್ ವಿಚ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇನ್ ದ ರೇರರ್ ಮೀಡಿಯಾ ಇಸ್ 90 degrees. ಅರ್ಥ ಮಾಡ್ಕೊಳ್ಳಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಾ for which the angle of refraction in the rarer media is 90 degrees, and this angle is called as critical angle. Example keltare, define critical angle. Critical angle is the angle of incidence in denser media for which the angle of refraction in the rarer media is 90 degrees. ಅರ್ಥ ಆಯ್ತಾ? ಈಗ ಅದಾದ್ಮೇಲೆ ಒಂದು ವೇಳೆ ಇದಕ್ಕಿಂತ ಜಾಸ್ತಿ ನಾವೇನು ಮುಂದೆ ಹೋದ್ರೆ, if the angle is more than critical angle, if the angle of incidence is more than critical angle, then instead of going refraction it will undergo reflection. ಅಂದರೆ ಡೆನ್ಸರ್ ಮೀಡಿಯಮಲ್ಲೇ ರಿಫ್ಲೆಕ್ಷನ್ ಆಗ್ತಾ ಇದೆ. ಆ್ಯಂಡ್ ಇದು ಎಷ್ಟು ಬ್ಯೂಟಿಫುಲ್ ಗೊತ್ತಾ ಮಕ್ಕಳೇ, ದಿಸ್ ಫಿನಾಮಿನಾ. ನೋಡಿ, ಎಲ್ಲದರಲ್ಲೂ ಸ್ವಲ್ಪ ಮೆಜಾರಿಟಿ ರಿಫ್ರಾಕ್ಷನ್ನೇ, ಬಟ್ ಸ್ವಲ್ಪ ರಿಫ್ಲೆಕ್ಷನ್ ಆಗ್ತಾ ಇದೆ. ಬಟ್ ಇಲ್ಲಿ ಬಂದಾಗ ನೀವು ಎಷ್ಟು ಇನ್ಸಿಡೆಂಟ್ ರೇ ಇದೆಯೋ ವಿತೌಟ್ ಲಾಸ್ ಇನ್ ಎನರ್ಜಿ, ಯಾವುದೇ ರೀತಿ ಎನರ್ಜಿ ಲಾಸ್ ಇಲ್ದಿರಾ, ಯಾವುದೇ ರೀತಿ ರಿಫ್ಲೆಕ್ಷನ್ ಏನೂ ಇಲ್ಲ, ಎಷ್ಟು ನೀವು ಇನ್ಸಿಡೆಂಟ್ ರೇ ಎನರ್ಜಿ ಇದೆಯೋ ಅಷ್ಟೇ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಿನಾಮಿನಾ. ಇದರಿಂದನೇ ವಿ ಕಾಲ್ ಸಮಥಿಂಗ್ ಕಾಲ್ಡ್ ಆಪ್ಟಿಕಲ್ ಫೈಬರ್ಸ್ ಎಲ್ಲ ಬರ್ತಾ ಇರೋದು. ಇದರಿಂದನೇ ಇವತ್ತು ಕುತ್ಕೊಂಡು ನೀವು ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನೀವು ಆರಾಮಾಗಿ ನಿಮ್ಮ ಫೋನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದಾರೆ. ಏನಂತ ಕೇಳಿ, ಅಷ್ಟು ಡೇಟಾ ನಿಮಗೆ ಫಾಸ್ಟಾಗಿ ಮನೇಲಿ ಬರ್ತಾ ಇದೆ. 2 GB 3 GB 5G ನೆಟ್ವರ್ಕ್. ನೀವೇನು ಎಲ್ಲ 5G ನಿಮಗೆ ಸ್ಕೈಯಲ್ಲೇ ಬರುತ್ತಾ? ಇಲ್ಲ, ಮೋಸ್ಟ್ ಆಫ್ ದ ಡೇಟಾ. ನಾನು ರೀಸೆಂಟ್ಲಿ ವಿಡಿಯೋ ನೋಡ್ತಾ ಇದ್ದೆ, ಲಕ್ಷದ್ವೀಪ್ಗೆ ಕೂಡ ಈಗ ನಾವು ವಿ ಆರ್ ಪುಟಿಂಗ್ ಆಪ್ಟಿಕಲ್ ಫೈಬರ್ಸ್. ದರ್ ಇಸ್ ನಮ್ಮ ಪ್ರೆಸೆಂಟ್ ಮಿನಿಸ್ಟರ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರ್ ಇದಾರಲ್ವಾ, ದ ಮಿನಿಸ್ಟರ್ ಆಫ್ ಕರೆಂಟ್ ಗೌರ್ಮೆಂಟ್, ಅವ್ರ ಹೆಸರನ್ನ ಮಾಡ್ತಾರೆ ಆ್ಯಕ್ಚುಲಿ. ದಿಸ್ ನೇಮ್ ಇಸ್ ವೆರಿ ನೈಸ್. ಓಕೆ, ಅವ್ರದ್ದು ಸೆಂಟ್ರಲ್ ಮಿನಿಸ್ಟರ್. ಅವರು ಈಸ್ ಎ ಇಂಜಿನಿಯರ್ ಫ್ರಮ್ IITಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿ IAS ಮಾಡಿ ಅವರೀಗ ನಮ್ಮ ಗೌರ್ಮೆಂಟ್, ನಮ್ಮ ಪ್ರೆಸೆಂಟ್ ಟೆಲಿಕಾಮ್ ಆ್ಯಂಡ್ ರೈಲ್ವೇಸ್ ಮಿನಿಸ್ಟರ್ ಅಶ್ವಿನಿ ಅಂತ ನೆನಪು ಬರ್ತಾ ಇತ್ತು. ಓಕೆ, ಫೈನ್. ಸೊ ಅವ್ರು ಇಂಟರ್ವ್ಯೂ ನೋಡ್ತಾ ಇದ್ದಾರೆ. ಸೊ ಈ ವಾಸ್ ಟೆಲಿಂಗ್ ಅಬೌಟ್ ಆಪ್ಟಿಕಲ್ ಫೈಬರ್ಸ್ ಅಂದರೆ ಏನು, ಹೆಂಗೆ ಕನೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಆ್ಯಂಡ್ ನಾವೀಗ ಲಕ್ಷದ್ವೀಪ್ಗೆ ಗೊತ್ತಲ್ಲ, ಏನು ಇಶ್ಯೂ ಆಯ್ತು ಮಾಲ್ಡೀವ್ಸ್ ಎಲ್ಲನೂ, ಲಕ್ಷದ್ವೀಪ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಫೈಬರು. ಅಂದರೆ ಇವಕ್ಕೆ ಆ ಫೈಬರ್ಸ್ ಎಲ್ಲ 100 Gbps, 100, 500, 1000. ಆಗಿನ ಕಾಲದಲ್ಲಿ ನಾವೆಲ್ಲ 10 ವರ್ಷದ ಹಿಂದೆ ಒಂದು ಮೂವಿ ಡೌನ್ಲೋಡ್ ಮಾಡೋಕ್ಕಂದ್ರೆ ಬೆಳಗ್ಗೆ ನೈಟ್ ಹಾಕ್ಬಿಡ್ತಾರೆ, ಬೆಳಗ್ಗೆ ಬಂದು ನೋಡ್ತಾ ಇದ್ರಿ, ಡೌನ್ಲೋಡ್ ಆಗಿರ್ತಾ ಇತ್ತು. ಸೊ ತುಂಬ ಜನ, ನೀವು ಯಾರಾದರೂ ನಿಮ್ಮ ಪೇರೆಂಟ್ಸ್ನೆಲ್ಲ ಕೇಳಿ, ನಿಮ್ಮ ಪೇರೆಂಟ್ಸು, ನಿಮ್ಮ ವೆರಿ ಎಲ್ಡರ್ ಬ್ರದರ್ಸು, ನಿಮಗೂ ಅವ್ರಿಗೊಂದು 15-20 years ಗ್ಯಾಪ್ ಇದ್ದರೆ ನೀವು ಕೇಳಿ, ಇಂಟರ್ನೆಟ್ ಹಾಕ್ಬಿಟ್ರೆ ನಾವೇನು ಒಂದು ಪಿಕ್ಚರ್ ಹಾಕಿದ್ರೆ ಇವತ್ತು ನೈಟ್ ಹಾಕಿದ್ರೆ ನಾಳೆ ಬೆಳಗ್ಗೆ ಡೌನ್ಲೋಡ್ ಆಗಿರುತ್ತೆ. ಆಮೇಲೆ ನೋಡೋಣ. ಆ್ಯಕ್ಚುಲಿ 10 GB ಅಂದರೆ ಎಲ್ಲ ಮುಗ್ದೇ ಹೋಯ್ತು. ಈಗೆಲ್ಲ ನೀವೆಲ್ಲ ಯೂಟ್ಯೂಬ್ನಲ್ಲೇ HD ಇಟ್ಕೊಂಡು ನೋಡ್ತಾ ಇರ್ತೀರ, ಬಿಕಾಸ್ ವೈಫೈ ಸೋ ಮಚ್ ಫಾಸ್ಟ್. ಇಟ್ಸ್ ಆಲ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬಿಕಾಸ್ ಆಫ್ ಆಪ್ಟಿಕಲ್ ಫೈಬರ್ಸ್. ಸೊ ನಿಮ್ಮ ಮನೆಗೆ ಇಂಟರ್ನೆಟ್ ಬರ್ತಾ ಇದೆಯಲ್ಲ, ತುಂಬ ಫಾಸ್ಟಾಗಿ ಬರ್ತಾ ಇದೆ. ಅದಕ್ಕೆ ನೋಡಿದೆ ಫೈಬರ್ ನೆಟ್ ಎಲ್ಲ ಕಡೆ ನೋಡಿದ್ರೆ, ಆಕ್ಟ್ ಫೈಬರ್ ನೆಟ್, ಜಿಯೋ ಫೈಬರ್, ಆಯಿತಾ? ಎಂತಕ್ಕೆ? ಫೈಬರ್ ತುಂಬ ಫಾಸ್ಟಾಗಿ ಡೇಟಾಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾಕೆ? ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ 100% ಬರುತ್ತೆ. ಅಂದರೆ ನೀವು ಎಷ್ಟೇ ಕನ್ಸಿಕ್ಯೂಟಿವ್ ಸೈಕಲ್ಸ್ ಹೋದ್ರೂ ಅದು ಲಾಸ್ ಹಾಕೋದಿಲ್ಲ. ಸಿಗ್ನಲ್ ಸ್ಟ್ರೆಂತ್ ಲಾಸ್ ಇರುತ್ತೆ. ಆ್ಯಕ್ಚುಲಿ ನಿಮ್ಮ PUCಯಲ್ಲೇ ಒಂದು ಚಾಪ್ಟರ್ ಟೆಲಿಕಮ್ಯುನಿಕೇಷನ್ ಅಂತ ಒಂದು ಲಾಸ್ಟ್ ಒಂದು ಚಾಪ್ಟರ್ ಇತ್ತು, ತೆಗೆದುಬಿಟ್ಟಿದ್ದಾರೆ. ಬಟ್ ಯು ಲರ್ನ್ ವೆನ್ ಯು ಗೋ ಫಾರ್ ಇಂಜಿನಿಯರಿಂಗ್, ಟೆಲಿಕಾಮ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಲ್ ಯು ಲರ್ನ್ ಇಟ್. ಅಟಿನ್ಯೂಯೇಷನ್ ಆಗುತ್ತೆ ಸಿಗ್ನಲ್ ಅನ್ನೋದು. ಅದಕ್ಕೆ ನಾವು ಅಲ್ಲಲ್ಲಿ ಆ್ಯಂಪ್ಲಿಫೈರ್ಸ್ ಹಾಕ್ತೀವಿ, ಅಂದರೆ ಸಿಗ್ನಲ್ನ ಆ್ಯಂಪ್ಲಿಫೈ ಮಾಡೋಕ್ಕೋಸ್ಕರ. ಏನೇನೋ ಇರುತ್ತೆ ಮಕ್ಕಳು. ಇಲ್ಲಿ ಏನು ನೆಸೆಸಿಟಿನೇ ಇಲ್ಲ. ಇಲ್ಲಿ ನೀವು ಏನು ಸಿಗ್ನಲ್ ಕೊಟ್ಟರೆ ಆ ಸಿಗ್ನಲ್ ಆಚೆ ಬರುತ್ತೆ, ಎಷ್ಟು ಕಿಲೋಮೀಟ್ರ್ ಆದರೂ ಓಕೆ, ಬಿಕಾಸ್ ಲಾಸೇ ಇಲ್ವಲ್ಲ. ಈವನ್ 99% ಲಾಸ್ ಇದ್ದಿದ್ರು 1% ಸಿಂಗಲಲ್ಲಿ ಲಾಸ್ ಆದರೆ ಹೋಗ್ತಾ ಕಮ್ಮಿ ಲಾಸ್ ಆಗ್ಬಿಡುತ್ತೆ. ನೀವು ಅನ್ಕೋಬೋದು 99% ಇದೆಯಲ್ವ ಅಂದ್ಬಿಟ್ಟು. ಬಟ್ ಇಫ್ ಇಟ್ ಅಂಡರ್ಗೋಸ್ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಲೈಕ್ ದ್ಯಾಟ್, ಐ ಮೀನ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್, ಫುಲ್ ಲಾಸ್ ಆಗ್ಬಿಡುತ್ತೆ. ಒಂದು 2 ಕಿಲೋಮೀಟರ್ ಕಡಿಮೆ ಆಗಿಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಇಟ್ಸ್ ವೆರಿ ಬ್ಯೂಟಿಫುಲ್ ಫಿನಾಮಿನಾ ಮಕ್ಕಳು, ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಆ್ಯಕ್ಚುಲಿ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಎಸ್ ಟೋಟಲ್. ಸೊ ಇಲ್ಲಿ ಎಕ್ಸಾಂಪಲ್ ಕೇಳ್ತಾರೆ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಅಂತ. ವಾಟ್ ಆರ್ ದ ಕಂಡೀಷನ್ಸ್? The ray should go from denser medium to rarer medium. First condition.
ಸೆಕೆಂಡ್ ಕಂಡೀಷನ್ ಏನು, for total interreflection to happen, the angle of incidence in denser medium should be more than a critical angle. One simple, you should go from denser to rarer, first condition. Second condition, I should be more than IC. ಅರ್ಥ ಆಯ್ತಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ದಿಸ್ ಒಂದು ಫಾರ್ಮುಲಾ, ದಿಸ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಅಗೇನ್ ಫಾರ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲಾನು ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಕೆಲವು ನ್ಯೂಮರಿಕಲ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಚಾಪ್ಟರ್ದು, ಅಲ್ಲಿ ಗಿವ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ನೀವೆಲ್ಲ ಹೋಗಿ ಸಾಲ್ವ್ ಮಾಡೋಕ್ಕೆ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಸಾಲ್ವ್ ದ್ಯಾಟ್. ಇದು ಹೇಗೆ ಅಂದರೆ ವೆರಿ ಸಿಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇಟ್ಸ್ ವಿ ಕ್ಯಾನ್ ಟೇಕ್ ಹಿಯರ್ ಇಟ್ಸೆಲ್ಫ್. ಓಕೆ, ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಹಿಂಗೋಗಿ 90 ಡಿಗ್ರಿ ಬರ್ತಾ ಇದೆ, ಇಲ್ಲಿ 90 ಡಿಗ್ರಿ ಅಲ್ವಾ, ಇದು ಬಂದು ಕ್ರಿಟಿಕಲ್ ಆ್ಯಂಗಲ್. ಅಂದರೆ ಇಲ್ಲಿ ನಾನು ಒಂದು ವೇಳೆ ಇಫ್ ಐ ಯೂಸ್ ಅ ಸ್ನೆಲ್ಸ್ ಲಾ ಅಂದರೆ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1, ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2 ವಿತ್ ರೆಸ್ಪೆಕ್ಟ್ ಟು 1, 2 ವಿತ್ ರೆಸ್ಪೆಕ್ಟ್ ಟು 1 is sin 90 divided by sin IC. ನಿಮ್ಗೆ ಏನು ಬರುತ್ತೆ, sin 90 divided by sin IC ಬರುತ್ತೆ. ಸೊ sin 90 ಬಂದು 1, therefore 1 by sin IC. ಇಟ್ಸ್ ವೆರಿ ಸಿಂಪಲ್. ಸೊ ನೆನ್ಪಿಟ್ಕೊಳ್ಳಿ, at the critical angle you can find refractive index using this formula. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಸಾರಿ, ನಾನು ನ್ಯೂಮರಿಕಲ್ಸ್ ಮಾಡಿ, ಈಗ ಮ್ಯಾಥ್ಸ್ ಮಾಡಿ ಟ್ರಿಗ್ನೋಮೆಟ್ರಿ ಕ್ವಶನ್ಸ್, ಐ ಮೀನ್ ಕ್ಯಾಲ್ಕುಲಸ್ ಮಾಡಿ, ಐ ಫೀಲ್ ಎ ಕ್ವಶನ್. ಅಪ್ಲಿಕೇಶನ್ ಆಫ್ TIR ನೆಕ್ಸ್ಟು. ಸೊ ದಿಸ್ ಅಗೇನ್ ನಿಮ್ಗೆ ಆ್ಯಕ್ಚುಲಿ ಬೇರೆ ಅಪ್ಲಿಕೇಶನ್ ಇತ್ತು ಮಕ್ಕಳು, ಮಿರಾಜು, ಡೈಮಂಡ್ ಸ್ಪಾರ್ಕ್ಲಿಂಗ್ ಎಲ್ಲ ಇತ್ತು. ಬಟ್ ಆ್ಯಸ್ ಪರ್ ದ ರ್ಯಾಷನಲೈಸ್ ಸಿಲೆಬಸ್ NCERT ಅದನ್ನು ಡಿಲೀಟ್ ಮಾಡಿದೆ. ಬಟ್ ಐ ಡೋಂಟ್ ಥಿಂಕ್ ಸೊ ಯಾಕೆ ಡಿಲೀಟ್ ಮಾಡೋದು ಅಂದ್ಬಿಟ್ಟು, ಇಟ್ಸ್ ವೆರಿ ಸಿಂಪಲ್ ಟಾಪಿಕ್. ಡೈಮಂಡ್ ಇದೆಯಲ್ವಾ, ಸೊ ಡೈಮಂಡ್ ಬಂದು ಸ್ಪಾರ್ಕ್ಲಿಂಗ್ ಆಗುತ್ತೆ. ಏನಕ್ಕೆ ಸ್ಪಾರ್ಕಲ್ ಆಗುತ್ತೆ, ಅದನ್ನು ಒಂದು ಆ್ಯಂಗಲ್ ಕಟ್ ಮಾಡಬೇಕು, ಕ್ಲೀನಾಗಿ ಕಟ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಚೆನ್ನಾಗಿ ದ ಲೈಟ್ ವಿಲ್ ಎಂಟರ್, ಇಟ್ ಅಂಡರ್ಗೋ ಮಲ್ಟಿಪಲ್ ಟೋಟಲ್ ಇಂಟರ್ರಿಫ್ಲೆಕ್ಷನ್ಸ್. ಅಂದರೆ ಒಂದಲ್ಲ, ಹೋಗಿ ಹಂಗೆ ಅಲ್ಲೆಲ್ಲ ಸುತ್ತಾ ಇರುತ್ತೆ. ಅದನ್ನೇ ನಿಮ್ಗೆ ಏನು ಅನ್ಸುತ್ತೆ, ಡೈಮಂಡ್ ಸ್ಪಾರ್ಕ್ಲಿಂಗ್ ಅನಿಸುತ್ತೆ. ಅದೇ ರೀತಿ ನೀವು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಬ್ರೈನ್ನ ಶಾರ್ಪ್ ಮಾಡ್ಕೊಂಬಂದ್ರೆ ಕಟ್ ಮಾಡ್ಬೇಕು ಕ್ಲೀನಾಗಿ ನಿಮ್ಮನ್ನು. ಸೊ ಯು ಹ್ಯಾವ್ ಟು ವರ್ಕ್ ಲಾಟ್ ಆಫ್ ಹಾರ್ಡ್ ವರ್ಕ್. ಒಂದು ಫೇಮಸ್ ಗಾದೆ ಇದೆ, ನಂಗೆ ನೆನಪು ಬರ್ತಾ ಇಲ್ಲ. ಕಲ್ಲನ್ನು ಶಿಲ್ಪಿ ಮಾಡ್ಬೇಕಂತ ಹೇಳಿದ್ರೆ, ನಾವೆಲ್ಲ ಟೀಚರ್ಸು, ನಾವೆಲ್ಲ ಶಿಲ್ಪಿಗಳು, ನೀವೆಲ್ಲ ಕಲ್ಲುಗಳು, ನೀವೆಲ್ಲ ಕಟ್ ಮಾಡಿ ಕ್ಲೀನಾಗಿ ಶೇಪ್ ಕೊಡಬೇಕು. ಸೊ ದಟ್ ಯು ಬಿಕಮ್ ಸಮಥಿಂಗ್ ಗ್ರೇಟ್ ಇನ್ ಯುವರ್ ಫೀಲ್ಡ್ಸ್. ಆಯಿತಾ? ಅಪ್ಲಿಕೇಶನ್ಸ್ ಆಫ್ TIR ಅದೊಂದು ಪ್ರಿಸನ್, ಯಾವುದಾದ್ರು ಡೈಮಂಡು, ಮಿರಾಜ್ ಅಂತೆಲ್ಲ ಇದೆ. ಆ್ಯಕ್ಚುಲಿ ಮಿರಾಜ್ ಅಂದರೆ ನೀವು ಯಾವಾಗ ಸಮ್ಮರಲ್ಲಿ ಹೋಗ್ತಾ ಇರ್ತೀರಾ, ನೀವು ನೆನಪಿರುತ್ತಾ, ಗಾಡಿ ಹೋಗ್ತಾ ಇದೆ, ಕಾರಲ್ಲೋ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಮುಂದೆಲ್ಲೋ ನೀರು ಹರಿತಾ ಇದ್ದಂಗೆ ಅನಿಸುತ್ತೆ, ಅಲ್ಲೋದೇ ನೀರು ಇರೋದಿಲ್ಲ. ಅದಕ್ಕೊಂದು ಮಿರಾಜ್, ಅದು ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ಸಿಂದ ಅದು ಆಗುತ್ತೆ. ಸೊ ದೇ ಆರ್ ನಾಟ್ ಗಿವನ್ ದ್ಯಾಟ್ ಎನಿವೇರ್. ಎಕ್ಸಾಂಪಲ್ ಇದೆರಡು ಇದೆ ಅಂತ ಹೇಳಿದರೆ ಆಸ್ ಪರ್ ಯುವರ್ NCERT, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪ್ರಿಸಮ್ ಇಸ್ ವೆರಿ ಸಿಂಪಲ್ ಮಕ್ಕಳೇ, ಒಂದು ರೇ ಥರ, ಇದು ಡಯಾಗ್ರಾಮೇ ಗೊತ್ತಾಗುತ್ತೆ ನಿಮಗೆ. ಸೊ ಒಂದು ರೇ, ಇಫ್ ದ ರೇ ಇಸ್ ಗೋಯಿಂಗ್ ಆ್ಯಂಡ್ ಬಿಕಾಸ್ ಗ್ಲಾಸ್ದು ಯೂಶಲಿ ಕ್ರಿಟಿಕಲ್ ಆ್ಯಂಗಲ್ ಬಂದು 42 ಡಿಗ್ರೀಸ್, ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಬಂದು ನಿಮ್ಗೆ ಗೊತ್ತಾಗುತ್ತೆ 45 ಡಿಗ್ರಿ, ಬಿಕಾಸ್ ಎರಡು 90 ಅಲ್ವಾ. ಸೊ ಬೇಸಿಕಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 45 ಡಿಗ್ರಿ ಬರುತ್ತೆ. ಅದು ಹೇಗೆ ಅಂದರೆ ಯು ಕ್ಯಾನ್ ಯೂಸ್ ಮ್ಯಾಥ್ಸ್ ಆ್ಯಂಡ್ ಫೈಂಡ್ ಔಟ್. ಓಕೆ, ಜಸ್ಟ್ ಏನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಕೇಳಿಲ್ಲ, ಬಟ್ ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು ಕ್ವಶನ್ಸ್ ಈ ಥರ ಎಲ್ಲ. ಸೊ 45 ಡಿಗ್ರಿ ಹೋದಾಗ, ಸಿನ್ಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮೋರ್ ದನ್ ಕ್ರಿಟಿಕಲ್ ಆ್ಯಂಗಲ್, ಇಟ್ಸ್ ದೇರ್ಫೋರ್ ಅಂಡರ್ಗೋಸ್ ಟೋಟಲ್ ಇಂಟರ್ರಿಫ್ಲೆಕ್ಷನ್. ಆ್ಯಕ್ಚುಲಿ ಇದು ಗ್ಲಾಸು, ಇದು ಹೇರು, ಹಿಂಗೆ ಆಚೆ ಹೋಗಬೇಕಾಗಿತ್ತು, ಬಟ್ ಆಚೆ ಹೋಗೋದಿಲ್ಲ, ಅದು ಹೊರಡನೆ ಬರುತ್ತೆ. ಇಂತಕ್ಕೆ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 45 ಡಿಗ್ರೀಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 45 ಡಿಗ್ರೀಸ್, ವಿಚ್ ಈಸ್ ಮೋರ್ ದೆನ್ ಕ್ರಿಟಿಕಲ್ ಆ್ಯಂಗಲ್, ದಟ್ ಇಸ್ 42 ಡಿಗ್ರೀಸ್ ಯೂಶಲಿ ಫಾರ್ ಗ್ಲಾಸ್. ದೇರ್ಫೋರ್ ಅಂಡರ್ಗೋಸ್ ಟೋಟಲ್ ಇಂಟರ್ರಿಫ್ಲೆಕ್ಷನ್. ಅದೇ ರೀತಿ ಇದ್ದಿದ್ದರೆ ಈ ರೀತಿ ಆಗುತ್ತೆ, ಈ ರೀತಿ ಇರೋ ಇಮೇಜು ಈ ರೀತಿ ಆಗುತ್ತೆ. ಸೇಮ್ ಯು ಕ್ಯಾನ್ ಡೂ ಫಾರ್ ದಿಸ್. ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಆಪ್ಟಿಕಲ್ ಫೈಬರ್, ಅದೇ ನಾನು ಈಗ ಹೇಳಿದ ಆಪ್ಟಿಕಲ್ ಫೈಬರ್ ತುಂಬ ಇಂಪಾರ್ಟೆಂಟ್. ಸೊ ಒಳಗಡೆ ಡೆನ್ಸರ್ ಮೀಡಿಯಾ ಇರುತ್ತೆ, ಆಚೆಗಡೆ ರೇರರ್ ಮೀಡಿಯಾ ಇರುತ್ತೆ. ದ ರೇ ಹ್ಯಾಸ್ ಟು ಗೋ ಫ್ರಮ್ ಡೆನ್ಸರ್ ಟು ರೇರರ್. ಅಲ್ಲಿ ಹೋಗಿದ ತಕ್ಷಣ ಅದು ಹೆಂಗೆ ಅದು ಅಡ್ಜಸ್ಟ್ ಮಾಡಿದ್ದಾರೆ ಅಂದರೆ, ಕ್ರಿಟಿಕಲ್ ಆ್ಯಂಗಲ್ ಆಲ್ವೇಸ್ ಶುಡ್ ಬಿ ಮೋರ್ ದನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಆಲ್ವೇಸ್ ಮೋರ್ ದನ್ ಕ್ರಿಟಿಕಲ್ ಆ್ಯಂಗಲ್. ದೇರ್ಫೋರ್ ಇಟ್ ಕಮ್ಸ್ ಲೈಕ್ ದಿಸ್. ಅದಕ್ಕೆ ನೀವು ನೋಡಿರ್ಬೋದು, ನಿಮ್ಮ ಮನೆಗೆ ಇಂಟರ್ನೆಟ್ ಇನ್ಸ್ಟಾಲ್ ಮಾಡೋಕ್ಕೆ ಬಂದಾಗ ಈ ಸ್ಪೆಷಲಿ ಆಪ್ಟಿಕಲ್ ಫೈಬರ್ಸ್ ಎಲ್ಲ ಬೆಂಡ್ ಆಗಬಾರ್ದು ಅಂತ ಹೇಳ್ತಾರೆ. ಒಂದು ಸರಿ ನಂಗೆ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಗೊತ್ತಾಯ್ತು ನನಗೆ. ಅದು ವಿಂಡೋಯಿಂದ ತೊಗೊಂಡಿದ್ದೀವಿ, ವಿಂಡೋ ಜೋರಾಗಿ ಕ್ಲೋಸ್ ಮಾಡಿದ್ದೀವಿ, ಆ ಫೈಬರ್ ಹಿಂಗೆ ಬೆಂಡ್ ಆಗಿಬಿಟ್ಟಿದೆ. ದೆನ್ ಯು ನಾಟ್ ಗೆಟಿಂಗ್ ಸಿಗ್ನಲ್ ಓನ್ಲಿ. ಏನಕ್ಕೆ, ಅದು ಕಾಪರ್ ವೇರ್ ಆದರೆ ಬೆಂಡ್ ಆದರೂ ಬರುತ್ತೆ, ಟ್ವಿಸ್ಟ್ ಮಾಡಿದ್ರು ಬರುತ್ತೆ, ರೌಂಡ್ ಮಾಡಿದ್ರು ಬರುತ್ತೆ ಕರೆಂಟು. ಇದು ಸಿಗ್ನಲ್, ಲೈಟ್ ಸಿಗ್ನಲ್ ಆಯಿತು. ಹಿಂಗೆ ಬೆಂಡ್ ಆಗಿಬಿಟ್ರೆ ಆ ಕಾರ್ನರ್ಸಲ್ಲಿ ನಿಮಗೆ ಲೈಟ್ ಬರೋದಿಲ್ಲ. ಐ ಮೀನ್ ಇಟ್ ಲೂಸ್ ದಟ್ ಕಂಡೀಷನ್. ಐ ಶುಡ್ ಬಿ ಆಲ್ವೇಸ್ ಮೋರ್ ದೆನ್ IC ಅಲ್ವಾ. ಸೊ ಆ ಕಂಡೀಷನ್ ಹೋಗುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ನಿಮ್ಮ ಮೇಲೆ ಆಪ್ಟಿಕಲ್ ಫೈಬರ್ ಇದ್ದರೆ ಹೋಗ್ಬಿಟ್ಟು ಸರಿ ಹಿಂಗೆ ಬೆಂಡ್ ಮಾಡಿ ನೋಡಿ, ಏನಾಗಲ್ಲ, ಅವ್ರು ಫ್ರೀಯಾಗಿ ಬಂದು ಮಾಡ್ತಾರೆ. ಸೊ ಯಾರು ಫೈಬರ್ ನೆಟ್ ಎಲ್ಲ ಇರ್ತಾರೋ ದೇ ವಿಲ್ ಕಮ್ ಆ್ಯಂಡ್ ಡೂ ಇಟ್ ಫಾರ್ ಫ್ರೀಲಿ. ಹಿಂಗೆ ಬೆಂಡ್ ಮಾಡಿ, ಈಗ ಇಂಟರ್ನೆಟ್ ಸ್ಟಾಪ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಎನಿವೆ, ಇದು ಅದ್ರ ಒಳಗಡೆ ನೋಡಿದಾಗ ನಿಮಗೆ ದೇ ಸಮಥಿಂಗ್ ಕಾಲ್ಡ್ ಆಸ್ ಕೋರ್
ಆ್ಯಂಡ್ ದ ಕ್ಲಾಡಿಂಗ್ ಇಸ್ ಕೋರ್ ಇಸ್ ದ ಬೇಸಿಕಲಿ ಡೆನ್ಸರ್ ಮೀಡಿಯಾ, ಕ್ಲಾಡಿಂಗ್ ಇಸ್ ರೇರ್ ಮೀಡಿಯಾ, ಆಮೇಲೆ ಕೋಟಿಂಗ್ ಇರುತ್ತೆ. ಸೊ ದೇ ಕ್ಯಾನ್ ಆಸ್ ಸಮ್ ಕೈಂಡ್ ಆಫ್ ಅಪ್ಲಿಕೇಶನ್. ವಾಟ್ ಆರ್ ಅಪ್ಲಿಕೇಶನ್ ಆಫ್ DI ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ prism, you can write optical fibers, you can write even mirage, sparkling of diamond, you can even write even ನಿಮ್ಮ ಕಾರಲ್ಲಿ ಆಟೋಮೆಟಿಕ್ ಸೈನ್ಸಸ್ ಇದಾಗುತ್ತೆ, ಆಟೋಮೆಟಿಕ್ ವೈಪರ್ಸ್ ಅಂತ ಬರ್ತವೆ ಕಾರಲ್ಲಿ, ಆಟೋಮೆಟಿಕ್ ವೈಪರ್ಸ್ ಅಂತ, ಅದು ಕೂಡ ಆಪ್ಟಿಕಲ್ ಫೈಬರ್ ಮೇಲೆ ವರ್ಕ್ ಆಗುತ್ತೆ, ಅದು ಕೂಡ ಈ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಮೇಲೆ ವರ್ಕ್ ಆಗುತ್ತೆ. ಅಂಡ್ ಯು ವಿಲ್ ಹ್ಯಾವ್ ದಟ್ ವಾಟರ್ ಡ್ರಾಪ್ಲೆಟ್, ಲೈಟ್ ವಿಲ್ ಫಾಲ್ ಆ್ಯಂಡ್ ರಿಫ್ಲೆಕ್ಟ್. ಸೊ ಎನಿವೆ ನಾನು ಡಿಸ್ಕಸ್ ಮಾಡೋ ಅದ್ರ ಬಗ್ಗೆ ಎಲ್ಲಾನು. ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಈ ಲೆಕ್ಚರಲ್ಲಿ ಇಷ್ಟು ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಲೆಕ್ಚರಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ರಿಮೈನಿಂಗ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅವೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ದಿಸ್ ಚಾಪ್ಟರ್ ವಿಲ್ ಬಿ ವೆರಿ ವೆರಿ ಈಸಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಗ್ತಾ ಇದೆ ನಿಮಗೆ, ಹೇಗೆ ಅನಿಸ್ತದೆ ವಿಡಿಯೋಲ್ಲಿ ಕಮೆಂಟ್ ಮಾಡಿ ನಂಗೆ ಹೇಳಿ. ಆ್ಯಂಡ್ ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಇಷ್ಟು ದಿನ ನಾವು ಇಂಟಿಗ್ರೇಷನ್ ಲವ್ ಅಂತ ಹೇಳ್ತಾ ಇದ್ರಿ, ಈಗ ಫಿಸಿಕ್ಸ್ ಅಂದ ಲವ್ ಅಂತ ಕಮೆಂಟ್ ಮಾಡಿ. ದಟ್ಸ್ ಇಟ್. ಸಿ ಯು ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್, ಟೇಕ್ ಕೇರ್.